ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಬೆಳವಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಹಾಗೂ ಸಹಕಾರ ರಂಗದಲ್ಲಿ ಸುಮಾರು 40 ವರ್ಷ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಬರುತ್ತಿರುವಂತಹ ಜೊತೆಗೆ ಅದೇ ಸಂಸ್ಥೆಯ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸುಮಾರು 46 ವರ್ಷ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಮಾಜಿ ಬೀರ್ಲಿಂಗೇಶ್ವರ ದೇವಸ್ಥಾನ ಕಮಿಟಿ ಬೆಳವಡ ಇದರಲ್ಲಿ ಅಧ್ಯಕ್ಷರಾಗಿ ಕೂಡ ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ರಾಯಪ್ಪ ಗುರುಸಿದ್ದಪ್ಪ ಬಾಗ್ಲಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಅದೇ ರೀತಿಯಾಗಿ ಅವರ ಜೊತೆಗೆ ಒಂದು ನಿರ್ದೇಶಕರುಗಳಾದಂತಹ ಶ್ರೀಯುತ ಶಂಕರಗೌಡ ಲಿಂಗನಗೌಡ ಅಯ್ಯನಗೌಡರ್ ಸರ್, ಜೊತೆಗೆ ಬಸನಗೌಡ ಗೌಡಪ್ಪ ಗೌಡ ಪಾಟೀಲ್ ಸರ್ ಹಾಗೂ ಗಂಗಪ್ಪ ಯಲ್ಲಪ್ಪ ಅಬ್ಬಿಗೇರಿ ಸರ್ ಹಾಗೂ ಕಲ್ಲನಗೌಡ ಸಂಗನಗೌಡ ಬರಮಗೌಡರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಹಾಗೆಯೇ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಬಸವಣ್ಣವ್ವ ಗುರುಶಾಂತಯ್ಯ ಹಿರೇಮಠ್ ಮೇಡಮ್ ಅವರು, ಜೊತೆಗೆ ಸಂಸ್ಥೆಯ ಒಂದು ಹಾಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಮನೋಹರ್ ಯಲ್ಲಪ್ಪ ತೆಗ್ಗಿನಕೇರಿ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಹಾಗೆ ಅಧ್ಯಕ್ಷರೇ, ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 40 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಂಸ್ಥೆಯಲ್ಲಿ ಸ್ವತಃ 46 ವರ್ಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಸಾಕಷ್ಟು ಒಂದು ಸೇವೆಯನ್ನು ಕೂಡ ಸಲ್ಲಿಸಿದಿರಿ. ಈ ಭಾಗದಲ್ಲಿ ಸಾಕಷ್ಟು ತಮ್ಮ ಹೆಸರು ಚಿರಪರಿಚಿತ. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಸರ್, ನಾನು 1-4 ತಮ್ಮ ಹೆಸರು ಹೇಳಿ ಸರ್. ನಾನು ರಾಯಪ್ಪ ಗುರುಸಿದ್ದಪ್ಪ ಬಾಗ್ಲಿ ಬೆಳಗೋಡ. ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಸಂಘಕ್ಕೆ 1-4-69ರಿಂದ ಸೆಕ್ರೆಟರಿ ಅಂತೇಳಿ ಫಸ್ಟ್ ಸೆಕ್ರೆಟರಿ ಅಂತಿತ್ತು. ನಮ್ಮ ಗುರುಗಳಾದ ಅಕ್ಕಿರಯ್ಯ ಗುರುಳಯ್ಯ ಬಸಮಠ ಅಂತೇಳಿ ಮಾಜಿ ಅಧ್ಯಕ್ಷ ಸೆಕ್ರೆಟರಿ ಅವರು ವಯಸ್ಸಾಗಿತ್ತು. ಅವರು 65-70 ವರ್ಷ ಆಗಿತ್ತು. ಆಗಿಂದ ನನ್ನ ಒಂದು 4 ಮಂದಿ ಇಲ್ಲಿ ಆಯ್ಕೆ ಮಾಡಿದ್ರು. ಏನು ಇವನ್ನ ಯೋಗ್ಯ ಹಾಕೋಣ. ಆಗ ನಾನು ಮೆಟ್ಟಿಕ್ಕಾಗಿ ಕಂಸ ಮಾಡ್ತಿದ್ದೆ. 69ರ ಪ್ರಾರಂಭದಲ್ಲಿ ಕಂಸ ಮಾಡ್ತಿದ್ದೆ. ಅವಾಗ 4 ಮಂದಿ ಎಲ್ಲರೂ ಕೂಡಿ ಸಂಘ ಉಳಿಬೇಕಾದ್ರೆ ಯೋಗ್ಯ ಇರಬೇಕು ಅಂಥೇಳಿ ಒಂದು 3 ಮಂದಿ ಆಯ್ಕೆ ಮಾಡಿದ್ರು. ನರಗುಂದ ಈಶ್ವರಪ್ಪ ನರಗುಂದ ಅಂತೇಳಿ, ನನ್ನೊಬ್ಬವನ್ನ ಇನ್ನೊಬ್ಬ ಆಯ್ಕೆ ಮಾಡಿದ್ರು. ಅವ ಈಶ್ವರಪ್ಪ ನರಗುಂದ ನಾವಲ್ಲ ಅಂದ. ಅವ ಕನ್ನಡ ಶಾಲೆ ಮಾಸ್ತರ್ ಆದ. ನಮಗೂ ಮಾಸ್ತರ್ ಆಗಕ್ಕೆ ಕಾಲೇಜ್ಗೆ ಹೋಗಕ್ಕೆ ನಮ್ಗೆ ಕೀರೀಸ್ ತಗೋಕ ನಾವು ಒಬ್ಬನ ಮಗ ಅಂತೇಳಿ ನಮ್ಮ ತಮ್ಮ ಇನ್ನೂ ಸಣ್ಣ ಇದ್ದ. ನಮ್ಗೆ 10 ಕುರಿ ಆಸ್ತಿ, ಇಬ್ಬರ ನಮ್ಮ ಮಕ್ಕಳು. ಕಂಸ ಮಾಡೋರು ಯಾರು ಅಂತೇಳಿ ನಮ್ಮಪ್ಪ ಬಿಡಿಸಿದ. ಶಾಲೆ ಬಿಡಿಸಿದ. ಬಿಡಿಸಿಂದ ಊರಾಗ ಹಿಂಗೆ ವಯಸ್ಸಾಗೈತಿ ಪೈಕಿರನರಿಗೆ ಹಿಂಗೆ ತೊಗೊಂಡ್ರೆ ಅನುಕೂಲ ಆಗತ್ತೆ ಅಂತೇಳಿ ನನ್ನ ಆಯ್ಕೆ ಮಾಡಿದ. ನಾನು ಏನೂ ನಮ್ಮಪ್ಪ ಕೇಳಿಲ್ಲ ಅವಾಗ ಶಿವನಗೌಡ ಬರಮಗೌಡ್ರು ಅಂತೇಳಿ ಅಧ್ಯಕ್ಷರಿದ್ರು. ಕಮಿಟಿ ಮೆಂಬರು ಒಂದು 20 ಮಂದಿ ಇದ್ರು. ಅವ್ರ ಹೆಸರು ಜ್ಞಾಪಕ್ಕೆಲ್ಲ. ಹುಬ್ಬಳ್ಳಿ ಅಂತಿದ್ರು, ಲಿಂಗನಗೌಡ ಅಯ್ಯನಗೌಡ್ರು ಅಂತಿದ್ರು, ಹೊಂಬಳ ಅಂತಿದ್ರು, ಗೊಳಪ್ಪ ಹೊಂಬಳ ಅಂತಿದ್ರು. ಎಲ್ಲರೂ ಕೂಡಿ ನಮ್ಮನ್ನು ತೊಗೊಂಡು ಸೆಕ್ರೆಟ್ರಿ ಅಂತೇಳಿ ತೊಗೊಂಡು ಅಸಿಸ್ಟೆಂಟ್ ಸೆಕ್ರೆಟ್ರಿ ಅಂತ ತೊಗೊಂಡು ಫಸ್ಟ್ ನನಗೆ 50 ರೂಪಾಯಿ ಪಗಾರ ಒಂದು ತಿಂಗಳಿಗೆ. ಅವಾಗ ಏನು ಪರಿಚಯ ಆಗಲಿ ಅಂತೇಳಿ ಅವರು ಫಕೀರ್ ಏನಾದ್ರು ನನಗೆ 1 ವರ್ಷ ಎಲ್ಲ ಮಾಹಿತಿ ಕೊಟ್ಕೊಂಡು, ಏನು ಬ್ಯಾಲೆನ್ಸ್ ಶೀಟ್ ಹಾಕೋದು, ಜಮಾ ಕಟ್ಟೋದು, ಕಿರ್ತಿ ಬರೋದು ಎಲ್ಲ ಮಾಹಿತಿ ಕೊಟ್ಟರು. ಬಡ್ಡಿ ಜಂತ್ರಿ ಮಾಡೋದು. ಅವಾಗ ಈ ಕ್ಯಾಲ್ಕುಲೇಟರ್ ಇದ್ದಿದ್ದಿಲ್ಲ. ಎಷ್ಟೊಂದು ಬಡ್ಡಿ ಲೆಕ್ಕ ಗುಣಾಕಾರ ಮಾಡಬೇಕು, ಇಲ್ಲ ಜಂತ್ರಿ ಮಾಡಬೇಕು. ಆ ಟೈಪ್ ಅವಾಗ ಎಷ್ಟು ಅಂದ್ರೆ ಒಂದು 40-50 ಸಾವಿರ ಸಾಲ. ಇಡೀ ಗ್ರಾಮಕ್ಕೆ 50,000 ಸಾಲ. ಒಬ್ಬೊಬ್ಬರಿಗೆ 1200 ಭಾಳ ಅಂದ್ರೆ 2,000 ದೊಡ್ಡ ಸಾಲ ಅವಾಗ 69ರಾಗ.
ಕೊಟ್ಕೊಂಡು ಬಂದ್ವಿ. ಈ ಪ್ರಕಾರವಾಗಿ ಸಂಸ್ಥೆಯನ್ನ ಮುನ್ನಡೆಸ್ಕೊಂತ ಬಂದ್ರಿ. ತುಂಬಾ ಸಂತೋಷ ಸರ್. ಹಾಗೆಯೇ ಉಪಾಧ್ಯಕ್ಷರೇ ಬಸವಣ್ಣಮ್ಮವರೇ, ತಾವು ಒಂದು ಈ ಸಂಸ್ಥೆಯಲ್ಲಿ ಕೂಡ ಉಪಾಧ್ಯಕ್ಷರೇ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ತಮ್ಮ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಾನು ಬಸವಣ್ಣ ಹಿರೇಮಠರೇ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ನಾನು 2000 ಇಸ್ವಿಯಾಗ ಪಂಚಾಯತಿ ಸದಸ್ಯರಿದ್ವಿ. ಮತ್ತು ಈ ಸಲ ಅದು ನಾನು ಇದಕ್ಕೆ ಸೊಸೈಟಿಗೆ ಬಂದಿದ್ದೆ. ನಾನು ಹಂಗಾರೆ ಇದು ಪಡಿಬೇಕಂತ ಕೊಟ್ಟೆ, ಇದಕ್ಕೆ ಅರ್ಜಿ ನಾಮಿನೇಷನ್. ಅದು ಇದನ್ನ ಆತ್ರಿ. ಅದು ನಮ್ಗೆ ಯಾರು ಹೇಳಿದ್ದೇ ಇಲ್ಲ. ನಾನು ಸ್ವತಃ ನಾನು ಇದು ಕೊಡಕ್ಕೆ ಬಂದಿದ್ದೆ. ಅದು ಮತ್ತು ಅದು ಉಪಾಧ್ಯಕ್ಷ ಸ್ಥಾನನ ಎಲ್ಲರೂ ಕೂಡಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟರು. ಈ ಮೂಲಕವಾಗಿ ತಾವು ಉಪಾಧ್ಯಕ್ಷರ ಸೇವೆಯನ್ನ ಸಲ್ಲಿಸಿದ್ದೀರಿ. ಅದೇ ರೀತಿಯಾದ ನಿರ್ದೇಶಕರು ಕಲ್ಲನಗೌಡ್ರೆ, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಾನು ಕಲ್ಲನಗೌಡ ಸಂಗನಗೌಡ ಬ್ರಹ್ಮಗೌಡ, ನಿರ್ದೇಶಕ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಮೊದಲಾಕ ಈ ಸಹಕಾರ ಸಂಘದಿಂದ ನಿಕಟ ಸಂಪರ್ಕ ಇಟ್ಕೊಂಡಿದ್ವಿ. ನಮ್ಮ ಅರ್ಜಿ ಬಾಗ್ಲಿಯಾರು ಅವಾಗ ಇರ್ತಿದ್ರು, ಅವರಿಂದ ನಾವು ಹಂಗ ಇಲ್ಲಿ ಇರ್ತಿದ್ವಿ. ಮತ್ತು ಈ ಸಮಾಜ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು ಅನ್ನೋ ಸಲುವಾಗಿ ಎಲ್ಲರ ಅಪೇಕ್ಷೆ, ನಾವು ಗೆಳೆಯರ ಬಳಗದಿಂದ ಅವರೆಲ್ಲರೂ ಕೂಡಿ ನೀವು ನಿರ್ದೇಶಕ ಆಗು, ಏನೋ ರೈತರ ಸೇವೆ ಮಾಡೋಣ ಅಂತೇಳಿ ನಾವು ಖಾಲಿ ಇದ್ವಲ್ಲ. ಇದರ ಸಲುವಾಗಿ ನನ್ನ ಗೆಳೆಯರ ಬಳಗ ನಾವು ಗೋದಿಂದ ಅವಿರೋಧವಾಗಿ ಆಯ್ಕೆ ಆಗಿದೆ. ತುಂಬಾ ಸಂತೋಷ ಸರ್. ಅದೇ ರೀತಿ ಶಂಕರಗೌಡ್ರೆ, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ಶಂಕರಗೌಡ ಲಿಂಗನಗೌಡ ಐನಗೌಡ್ರೆ, ಎಲ್ಲರಿಗೂ ನಮಸ್ಕಾರ. ತಾವು ಈಗ ಎಷ್ಟನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಿ? ಇದು 1ನೇ ಸಲ. ತುಂಬಾ ಸಂತೋಷ, ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ತಮ್ಮ ಒಂದು ಹೆಸರು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಪಾಟೀಲ್. ನಾನು 7ನೇ ತರಗತಿಯಿಂದ ಓದಿದ್ದೇನೆ ಮತ್ತು ಹೈಸ್ಕೂಲ್ಗೆ ಭೂಗೋಳದಲ್ಲಿ ಇದ್ದೆ. ಈಗ ನಾನು ಇಲ್ಲಿ ಸಹಕಾರ ಸಂಘದಲ್ಲಿ ನಿರ್ಣಾಯಕರಾಗಿ ಈಗ 2 ವರ್ಷ ಆಯ್ತು ಸೇವೆ ಮಾಡತ್ತಿ. ಇಲ್ಲಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಿದ್ದೀರಿ. ನಾನು ನಿರ್ದೇಶಕರಾಗಿ ಸೊಸೈಟಿಯಲ್ಲಿ ಸೇವೆ ಸಲ್ಲಿಸಿದ್ದೆ. ತುಂಬಾ ಸಂತೋಷ ಸರ್. ಹಾಗೆ ಇನ್ನೊಬ್ಬ ನಿರ್ದೇಶಕರಾದಂತಹ ಗಂಗಪ್ಪ ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ಗಂಗಪ್ಪ ಎಲ್ಲಪ್ಪ ಬೀಗಿದ್ರಿ. ನಾನು ಇಲೆಕ್ಷನ್ಗೆ ಕೊಡ್ಬೇಕಂತ ಹೇಳಿ ಕೊಟ್ಟಿದ್ರಿ. ಆಗ ಹೆಕ್ಕಟ್ಟ ಇದಾಗಿರ್ತದೆ, ಅದನ್ನ ಇದನ್ನ ಮಾಡಿಂದ ನಾವು ಒಳ್ಳೆ ಇದಾಗಿಬಿಡ್ತೀವಿ. ಈಗ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಿದ್ದೀರಿ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸಂಸ್ಥೆಯ ಒಂದು ಹಾಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮನೋಹರ್ ಯಲ್ಲಪ್ಪ ತೆಗ್ಗಿನಕೇರಿ ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತೇನೆ. ನನ್ನ ಹೆಸರು ಬಂದ್ಬಿಟ್ಟು ಮನೋಹರ ಯಲ್ಲಪ್ಪ ತೆಗ್ಗಿನಕೇರಿ ಅಂತ ಹೇಳಿ. ನಂದು ಎಜುಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಸಿವಿಲ್ ಆಗಿದೆ. ನಾನು ಇದೇ ಊರವನಾಗಿದ್ದು ಮತ್ತು ನಾನು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಕೊರೋನಾ ಟೈಮಲ್ಲಿ ಬಂದ್ಬಿಟ್ಟು ಆ ಜಾಬ್ ಲೆಫ್ಟ್ ಮಾಡಿಬಿಟ್ಟು ಇಲ್ಲೇ ಇರೋದ್ರ ಸಲುವಾಗಿ ಮಾಜಿ ಸೆಕ್ರೆಟರಿಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿರೋದ್ರಿಂದ ಕಮಿಟಿಯವರು ಮತ್ತು ಊರಿನ ಹಿರಿಯರು ಸೇರಿಬಿಟ್ಟು ನೀವು ಕೆಲಸ ಮಾಡಪ್ಪ ಅಂತ ಹೇಳ್ಬಿಟ್ಟು ನಮಗೆ ಹೇಳಿಕೊಟ್ರು. ಅದೇ ಪ್ರಕಾರ ಗುರು ಹಿರಿಯರ ಪ್ರಕಾರ ಆಯಿತು, ಕಮಿಟಿಯವರ ಪ್ರಕಾರ ಆಯಿತು. ನಾನು ಇಲ್ಲಿ CEO ಆಗಿ ಕೆಲಸ ಇವಾಗ ನಿರ್ವಹಿಸ್ತಾ ಇದ್ದೇನೆ. 2 ವರ್ಷದಿಂದ ಈ ಸಹಕಾರಿ ಸಂಘದಲ್ಲಿ CEO ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ತುಂಬಾ ಸಂತೋಷ ಸರ್. ಹಾಗೆಯೇ ಅಧ್ಯಕ್ಷರೇ, ಸಂಸ್ಥೆಯಲ್ಲಿ ಸಾಕಷ್ಟು ವರ್ಷದಿಂದ ತಾವು ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದೀರಿ. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಯಾರು, ಜೊತೆಗೆ ಎಷ್ಟನೇ ಇಸ್ವಿಯಲ್ಲಿ ಇದು ಪ್ರಾರಂಭ ಆಯಿತು, ಯಾವ ರೀತಿ ಇದು ಬೆಳವಣಿಗೆಯನ್ನು ಕಂಡುಕೊಂತ ಇಲ್ಲಿಯವರಿಗೆ ತನ್ನ ಒಂದು ದಾಪುಗಾಲನ್ನು ಇಟ್ಟಿದೆ, ಜೊತೆಗೆ ತಮ್ಮ ಒಂದು ಕಾರ್ಯವ್ಯಾಪ್ತಿಗೆ ಎಷ್ಟು ಹಳ್ಳಿಗಳು ಬರ್ತದೆ? ಇದು ಸಂಘ 33/1917 ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಅದು 1411 ರಿಜಿಸ್ಟ್ರೇಷನ್ ನಂಬರ್ ಅವಾಗ ಸ್ಥಾಪನಾ ಆಯ್ತು. ಸುಮಾರು ಯಾರಿದ್ರು ಸಂಸ್ಥಾಪಕ ಅಧ್ಯಕ್ಷರು? ನಮ್ಗೆ ಅಷ್ಟು ಹಸನ್ ಸಾಬ್ ಹಂಬಾಳ್ ಅಂತಿದ್ರು, ಅಂತ ಬಸಪ್ಪ ಜಡಪ್ಪ ಹೊಸಳ್ಳಿ ಅಂತಿದ್ರು. ಮೊದ್ಲಕ್ಕೆ ಇದ್ರು, ನಾವು ಆಗಿಂದ ಅವ್ರು ಯಾರು ಇದ್ದಿರಲ್ಲ, ಇದ್ರು ಜೀವಂತಿದ್ರು ಅವರು. ಅಷ್ಟು ತದನಂತರ ಯಾವ ರೀತಿ ಒಂದು ಸಂಸ್ಥೆ ಬೆಳವಣಿಗೆ ಕಂಡ್ಕೊಂತ ಬಂತು ನೋಡ್ರಿ. 69 ಬರೇ ಸೊಸೈಟಿ ಸಾಲ ಅಷ್ಟ ಕೊಡುದು, ಅದಕ್ಕಿಂತ ಹೆಚ್ಚಿಂದ ಏನೂ ಇದ್ದಿಲ್ಲ. ರೇಷನ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಮುಂದೆ ಅವಾಗ್ಲೂ ಏನು ಪರಿಪೂರ್ಣವಾಗಿ ತಮಗೆ ಒಂದು ಸಂಸ್ಥೆಗೆ ಏನು ಬಂಡವಾಳ ಅಲ್ಲ ಎಲ್ಲಿಂದ ಅವಾಗ ಈ ಬಡ್ಡಿ, ರೈತರ ಬಡ್ಡಿ
ಸಾಲ 50,000 ಒಂದು ಭಾಳ ಒಂದು 50-60 ರೂಪಾಯಿ ಸಾಲ ಕೊಟ್ಟಿದ್ವಿ. ಅದ್ರ ಮೇಲೆ 7%, 8%, 11% ಬಡ್ಡಿ ತೊಗೊಂಡಿದ್ವಿ. ಬ್ಯಾಂಕಿಗೆ 7% ಕೊಟ್ಟಿದ್ವಿ. 5% ನಮ್ಗೆ ಉಳಿತಿತ್ತು. ಅದರ ಮ್ಯಾಗ ನಾವು ವಸತಿ ಖರ್ಚು ವೆಚ್ಚ ಪಗಾರ ರೇಷನ್ಗೆ ಸಕ್ಕರೆ ಅಷ್ಟ ಬಿಡ್ತಿತ್ತು. ಅವಾಗ ಏನು ಒಂದು 3 ಚೀಲ ಸಕ್ಕರೆ ಬಿಡ್ತಿತ್ತು. ಅದಷ್ಟ 3 ಚೀಲ ಸಕ್ಕರೆ ಹಂಚೋದು ಮತ್ತೇನು ಇದ್ದಿದ್ದು ಕೆಲಸ. ಮುಂದೆ ಕ್ರಮೇಣ ಏನಾಯ್ತು, ಮುಂದೆ ಗೊಬ್ಬರ ತರಿಸಿದ್ವಿ. ಅವಾಗ ಯೂರಿಯಾ DAP ಈಗ ಲೋಡ್ ಗಟ್ಟಲೆ ಸಾಕಷ್ಟು ಗೊಬ್ಬರ ಸಿಗ್ತಿತ್ತು ಅವಾಗ ಮಾರ್ಕೆಟಿಂಗ್ ಸೊಸೈಟಿಯಿಂದ. ಅವಾಗ 45 ರೂಪಾಯಿಗೆ ಒಂದು ಚೀಲ DAP, 23 ರೂಪಾಯಿಗೆ ಒಂದು ಚೀಲ ಯೂರಿಯಾ. ಅವಾಗ ಲೋಡ್ ಗಟ್ಟಲೆ ನಾವು ತರಿಸ್ತಿದ್ವಿ. ಅದನ್ನ B ಕಾಂಪೌಂಡ್ ಅಂತೆ, AB ಕಾಂಪೌಂಡ್ ಅಂತೇಳಿ ಸಾಲ ಇತ್ತು. A ಕಾಂಪೌಂಡ್ ಅಂತಂದ್ರೆ ಕ್ಯಾಶ್, B ಕಾಂಪೌಂಡ್ ಅಂತ ಅಂದ್ರೆ ಗೊಬ್ಬರ ಬೀಜ ಅದು ಇದು ಕೊಡ್ತೀವಿ. ಅವಾಗ ಗೊಬ್ಬರ ಮುಖಾಂತರ ಸಾಲ ಕೊಡ್ತಿದ್ವಿ ರೈತರಿಗೆ. ಅವ್ರ ಸಹಿ ಮಾಡಿಸ್ಕೊಂಡು ಬಾಂಡ್ ತೊಗೊಂಡು ಸಾಲ ಕೊಡ್ತಿದ್ವಿ. ಮುಂದೆ ಕ್ರಮೇಣ ಏನಾಯ್ತು, ರೇಷನ್ ತೆಲವಾಯ್ತು. 1983 ಹೆಗಡೆಯವರು ಮಿನಿಸ್ಟರ್ ಇದ್ರು. ಅವಾಗ ಅಕ್ಕಿ ಜೋಳ ಗೋಧಿ ಹಿಂಗಕ್ಕಿ ಬಂದ್ವು. ಯಾವಾಗ ಒಂದು ಕಾಡಿಗೆ ತಮಗೆ ಸಂಸ್ಥೆಗೆ ಬಂಡವಾಳ ಎಲ್ಲೋ ಕಡಿಮೆ ಆಯ್ತು ಅಂತಂದ್ರೆ ಗೊಬ್ಬರ ಖರೀದಿ ಮಾಡಬೇಕು, ರೇಷನ್ ಖರೀದಿ ಮಾಡಬೇಕು, ಅವಾಗ ಯಾವ ಸಂಸ್ಥೆ ತಮಗೆ ಒಂದು ಸಹಾಯ ಸಹಕಾರ ಮಾಡ್ತಿತ್ತು? KCC ಬ್ಯಾಂಕಿನಿಂದ ನಾವು ಕ್ಯಾಶ್ ಕ್ರೆಡಿಟ್ ಸಾಲ ತಗೊಂಡಿದ್ವಿ. CC ಸಾಲ ಅಂತ. CC ಸಾಲ ತಗೊಂಡು ಅದನ್ನ ರೈತರಿಗೆ ಕೊಟ್ಟು ತುಂಬ್ತಿದ್ವಿ. ಏನು ಆನಂತರ B ಕಾಂಪೌಂಡ್ ಅಂತ ಖರ್ಚು ಹಾಕಿ ರೈತರಿಗೆ ಉದ್ರಿ ಕೊಡ್ತಿದ್ವಿ ಗೊಬ್ಬರನ. ಮುಂದೆ ವಸೂಲಿ 1 ವರ್ಷಕ್ಕೆ ವಸೂಲಿ ರಿಕವರಿ ಮಾಡ್ತಿದ್ವಿ. ಎಲ್ಲ 70% ರಿಕವರಿ. ಅವಾಗ ಲಾಭ ಭಾಳ ಅಂದ್ರೆ 1 ವರ್ಷಕ್ಕೆ 3,000 4,000. ಅವಾಗ 4.5% 5% ಡಿವಿಡೆಂಡ್ ಕೊಡ್ತಿದ್ವಿ. ಅವಾಗ ಲಾಭದಾಗಿತ್ತು ಸಂಘ. 1983 ಮಟ ಒಮ್ಮೆ ಲಾಸ್ಟ್ 10,000 ರೂಪಾಯಿ 12,000 ರೂಪಾಯಿ ಲಾಭ ಆಯ್ತು ಆಯ್ತಾಗ. ಮುಂದೆ 83ರಿಂದ ಏನಾಯ್ತು ಅಂದ್ರೆ ಬಡ್ಡಿ ಮನ್ನಾ. ಈಗ ಬಡ್ಡಿ ಮನ್ನಾ ಮಾಡಿಬಿಟ್ಟು ಅವಾಗ 83 ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಅವಾಗ ರೈತರ ಸಾಲ ಬಡ್ಡಿ ಮನ್ನಾ ಮಾಡಿದ್ರು. ಬಡ್ಡಿ ಮನ್ನಾ ಮಾಡಿದ್ರು ಅಂದ್ರೆ ಇವತ್ತು ರೈತ ತುಂಬ ಕೊಂತಿರ್ತಾನೆ ಸಾಲ. ಅವತ್ತು ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಒಂದು ಬಡ್ಡಿ ಎಷ್ಟಾಗುತ್ತೆ ಅಷ್ಟು ಕ್ಲೋಸ್ ಮಾಡಿಬಿಟ್ಟು ಅದು ಏನಾಯ್ತು ಅಂದ್ರೆ ಇಷ್ಟು ಸಾಲ ಬಡ್ಡಿ ಎಲ್ಲ ಮನ್ನಾ ಆಗ್ತದೆ. ಮುಂದೆ ಆ ಗೌರ್ಮೆಂಟಿಂದ ಅದು ವರ್ಷಾನುಗಟ್ಟಲೆ ಹೋಯ್ತು. ದುಡ್ಡು ಜಮಾ ಆಗಲಿಲ್ಲ ನಮ್ಗೆ, ಬ್ಯಾಂಕಿಗೆ ಜಮಾ ಆಗಲಿಲ್ಲ, ನಮಗೂ ಬರಲಿಲ್ಲ. ಅದು ಏನಾಯ್ತು, ಮುಂದೆ KCC ಬ್ಯಾಂಕಿನವರು ಮುಂದೆ ಅವರು ಎಲ್ಲಿಗೆ ಹೆಸರು ನಮ್ಮ ಹೆಸರು ಎಲ್ಲಿ ಯಾವ ಡೇಟಿಗೆ ನಾವು ತುಂಬಕ್ಕೆ ಹೋಗೇವಿ ಅಲ್ಲಿ ಮಟ್ಟ ಬಡ್ಡಿ ತೊಗೊಂಡು ಬಡ್ಡಿ ತೊಗೊಂಡ್ಮೇಲೆ ನಮಗೇನಾಯ್ತು, ಲಾಭನ ಉಳಿಲಿಲ್ಲ. ಬಡ್ಡಿಗೆ ಹೋಗ್ಬಿಡ್ತಿಷ್ಟು KCC ಬ್ಯಾಂಕಿನ ಬಡ್ಡಿಗೆ 7% ಅವಾಗ ಸರ್ಕಾರ 7% ಬಡ್ಡಿ. ಮಂತ್ರಿಗಳು ಯಾವಾಗ ಮನ್ನಾ ಮಾಡಿದ್ರು ಅಲ್ಲಿಗೆ ನಿಲ್ಸಿದ್ರಿ ಲೆಕ್ಕ ಮಾಡಿ. ನಿಲ್ಸಿದ್ವಿ. ಬಟ್ ಬ್ಯಾಂಕ್ ಬಿಟ್ಟಿಲ್ಲ. ಹೆಸರು ಯಾವಾಗ ತುಂಬಾಕ್ ಬಂದ್ರು ಹೆಸರು ಬಡ್ಡಿ ಹೆಸರು ಅಷ್ಟು ತೊಗೊಂಡು ಬಡ್ಡಿ ಸರ್ಕಾರದಿಂದ ಬರ್ತಕ್ಕ ಬಡ್ಡಿ ಅಂತ ಪಾರ್ಟಿ ಕೊಟ್ಬಿಟ್ಟಿವಿ ಅವ್ರಿಗೆ ಹೆಸರು ಇದು ಮಾಡಿ. ಅದು ಗೌರ್ಮೆಂಟ್ ಕಳಿಸಿದ್ವಿ. ಅದು 2 ವರ್ಷ ಗಟ್ಟಲೆ ಹೋಗ್ತದೆ. ದೌಡ್ ಬರಲಿಲ್ಲ ದುಡ್ಡು, ಲೇಟ್ ಆಗಿ ಬಂತು. ಹಿಂಗಾಗಿ ಅವಾಗ ಸಂಘ ಹಾನಿ ಲಾಸ್ ಆಗ್ತದೆ. ಅವಾಗ ಲಾಸ್ ಆಗುತ್ತೆ ಬಂದ್ಕೊಂಡು ಸಂಘ ಲಾಸ್ ಹಾಕ್ಕೊಂಡು ಲಾಸು ಮುಂದೆ ಲಾಸ್ ಆಗಿತ್ತು. ಏನು ಸಂಘ ಕರೆಕ್ಟ್ ಐತಿ, ಅದು ಈ ಟೈಪ್ ಇದಾಯ್ತು. ಆಗಿಂದ ಮುಂದೆ 14-15ರಿಂದ ಮತ್ತು ಪ್ರಾಫಿಟ್. ಈಗ ಸಾಲ ಏನು ಈಗ ಇದು ಹಾನಿ ತೆಗೆದು ಈಗ ಲಾಭದೊಳಗೆ ಐತಿ ಸಂಘ. ಈ ಮೂಲಕವಾಗಿ ತಾವೊಂದು ಅನುಭವಸ್ಥರಾಗಿ ಸರ್ಕಾರಕ್ಕೂ ಇಲ್ಲೊಂದ್ ಕಡೆ ಮನವಿ ಮಾಡ್ಕೊಳ್ಲಿಕ್ಕೆ ಇಚ್ಛೆ ಮಾಡ್ಕೊಂತೀರಾ ಸಹಕಾರಿ ಮಂಡಳಕ್ಕೆ? ಯಾಕಂದ್ರೆ ಇಂಥದೆಲ್ಲ ಲೇಟ್ ಆಗ್ಬಾರ್ದು. ನಮ್ದಿಂದ ಅಲ್ಲ, ಕೋಆಪರೇಟಿವ್ ಸೆಕ್ಟರ್. ಹೌದು, ಎಲ್ಲಾ ಸಂಘಕ್ಕೂ ನಮ್ಮದಿಂದ ಅಂತಲ್ಲ, ಎಲ್ಲಾ ಸಂಘಕ್ಕೂ ಕೂಡ ಇದು ಅನ್ವಯ ಆಗೈತಿ. ಹಿಂದಕ್ಕೆ ಅನ್ವಯ ಆಗೈತಿ. ಅವಾಗ ಒಂದು ಸ್ವಲ್ಪ ಬಂಡವಾಳ ಜಾಸ್ತಿ ಇದ್ದವರು ಒಟ್ಟು ಮುಂದೆ ಬಂದರು.
ಅವಾಗ ಲಾಭ ಹಾನಿ ಹೊಡೆದಾಕಿ ಲಾಭದೊಳಗೆ ಬಂದರು. ನಮ್ಗೇನು ಇದಿದ್ದಿಲ್ಲ, ಪ್ರಾಫಿಟ್ ಏನೂ ಇದ್ದಿಲ್ಲ ಅವಾಗ. ಗೊಬ್ಬರ ಅಂತಿದ್ವಿ, ಗೊಬ್ಬರದಾಗ ಅಷ್ಟು ₹1 ₹2 ಲಾಭ ಮಾಡ್ತಿದ್ವಿ. ಅವಾಗ ಗೌರ್ಮೆಂಟಿಂದ ಇದು ಇತ್ತು, ಇನ್ಸ್ಟ್ರಕ್ಷನ್ ಇತ್ತು, ಇಷ್ಟೇ ಗೊಬ್ಬರ ಮಾಡ್ಬೇಕಂತೇಳಿ. ಅವಾಗ ಏನು ಇದ್ದಿದ್ದಿಲ್ಲ. ತಮ್ಮ ಒಂದು ಕಾರ್ಯವ್ಯಾಪ್ತಿಗೆ ಸುಮಾರು ಎಷ್ಟು ಹಳ್ಳಿಗಳು ಬರ್ತವೆ? 2 ಹಳ್ಳಿ ಬರ್ತಾವೆ. ಒಂದು ಬೆಳಗೋಡ, ಒಂದು ಮದಗಾನೂರು. ಈ ಲೈರಿಯಿಂದ 5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಭಾಳ ಅಲ್ಲಿ ಒಂದು 50-60 ಮಂದಿ ಅಲ್ಲಿ ಸದಸ್ಯರಿದ್ದು, ಸಾಲಗಾರರು. ಇಲ್ಲಿ ಒಂದು ಅವಾಗ ನಾವು 200 ಮಂದಿ ಸಾಲಗಾರರಿದ್ದು ನಮ್ಮ ಸಂಘದಾಗ. ಮುಂದೆ ಏನಾಯ್ತು, ನಾವು ಈ ನ್ಯಾಷನಲೈಸ್ ಬ್ಯಾಂಕಿನವರು ಸಾಲ ಹೆಚ್ಚಿಗೆ ಕೊಡಕತ್ತಿದ್ರು. ನಮ್ಮ KCC ಬ್ಯಾಂಕಿನವರು 1,000, 2,000, 5,000, ಒಂದು ಎಕರೆಗೆ 5,000 ಭಾಳ ಆಯ್ತು ಕೊಡಕತ್ತಿದ್ರು. ಅಲ್ಲಿ 50,000 ಗಟ್ಟಲೆ ಎಕರೆ ಕೊಡಕತ್ತಿದ್ರು. ಎಲ್ಲರೂ ಅದು ಇದು ಕೊಟ್ಟು ಕಾಸು ಸಾಲ ಕಿತ್ಕೊಂಡು ನೋಡಿ ಸರ್ಟಿಫಿಕೇಟ್ ಹೋಗ್ಬಿಟ್ಟು ಹೋಗಿಂದ ಈಗ 66 ಮಂದಿ ಅಷ್ಟೇ ಉಳ್ದಾರ. 62 ಮಂದಿ ಅಷ್ಟೇ ಉಳ್ದಾರ ಸಾಲಗಾರರು. ಅವು ಕರೆಕ್ಟ್ ಅದಾವು ಅಂತೇಳಿ ಉಳ್ದಾರ. ಇದು ಇಷ್ಟು ಹೋಗ್ಬಿಟ್ರು. ಈಗ ಅವಾಗ ಇದಕ್ಕೆ ನಾವು ಒಂದು 2 ಕೋಟಿ ಸಾಲ ಕೊಡ್ಬೋದಿತ್ತು. ಈಗ ಅವರು ಹೊಳ್ಳಿ ಬರ್ಬೇಕಂದ್ರೆ ಈಗ ನೀವು ಹೆಚ್ಚಿನ ಸಾಲ ಕೊಡ್ರಿ, ಅಲ್ಲಿ ಬ್ಯಾಂಕಿನ ತೀರ್ಸ್ಕೊಂಡ್ಬರ್ತೀವಿ, ಕೊಡ್ತೀವಿ ಅಂದ್ರೆ ನಾವು ಬರ್ತೀವಿ ಅಂತ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ನೋಡ್ಬೇಕು. ತಾವೀಗ ಅನುಭವಸ್ಥರು, ಸಂಸ್ಥೆಯಲ್ಲಿ CEO ಆಗಿ ಕೂಡ ತುಂಬಾ ವರ್ಷ ಕೆಲಸ ಮಾಡಿದಿರಿ. ಈಗ ಹಾಲಿ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯಗಳು ನಿರ್ವಹಿಸ್ತಿದ್ದೀರಿ. ರೈತರಿಗೆ ಏನು ಒಂದು ಸೌಲಭ್ಯಗಳನ್ನು ನಾವು ಒದಗಿಸ್ತಿದ್ದೀರಿ ಸರ್? ಇಲ್ಲ ತಮ್ಮ ಒಂದು ಇಚ್ಛೆನೂ ಕೂಡ ಇದೆ, ಇಂತಿಂತ ವ್ಯವಸ್ಥೆಗಳನ್ನ ಮಾಡಿದ್ರೆ ಇಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ? ಈಗ ರೀ ನಾವು ಗೊಬ್ಬರ ತಲಾಕ ಕ್ಯಾಶ್ ಐತಿ ನಮ್ಮ ಮಂತ್ಲಕ್ಕೆ. ನಾವು ಏನು CC ಸಾಲ ತಗೊಳ್ಳೋದು ಅವಶ್ಯ ಇಲ್ಲ. ನಮ್ಮ ಮಂತ್ಲಕ್ಕೆ 4-5 ಲಕ್ಷ ರೂಪಾಯಿ ಸಾಲ ಐತಿ, ಕ್ಯಾಶ್ ಐತಿ, ಡಿಪಾಸಿಟ್ ಇಟ್ಟೇವಿ. ಈಗ ಏನು ಅಂದ್ರೆ ಈಗ ಬೇಸ್ ಆದವ್ರ ಬೇಕು ಗೊಬ್ಬರ ಹಂಚಾಕ, ಗೊಬ್ಬರ ಇದಕ್ಕೆ ಮಾಡಕ್ಕ, ಬೇಸಿ ಕ್ರಿಮಿನಲ್ ಹಸಕ ಎಲ್ಲ ಮಾಡ್ಬೇಕಂತೀವಿ ನಾವು. ಈಗ ರೈತರಿಗೆ ಗೊಬ್ಬರ ಅಂದ್ರೆ ಸರ್ಕಾರ ಹೇಳ್ತದೆ BSc ಎಕರೆ ಆದವ್ರ ಬೇಕು, ಬೇಸ್ ಎಕರೆ ಆದವ್ರ ಎಷ್ಟು ಮಂದಿ ಅದಾರ, ಅವ್ರು ಈ ಸೊಸೈಟಿ ಯಾರು ಬರ್ತಾರ, ಎಷ್ಟು ಪಗಾರ ಹೆಂಗ್ ಬರ್ತಾರ, ಬರಕ್ ಸಾಧ್ಯ ಇಲ್ಲ. ಅದ್ರ ಸಂಬಂಧ ಅದು ಈಗ ಲೈಸೆನ್ಸಿಗೆ ನಾವು ಅರ್ಜಿ ಕೊಟ್ಟಿವಿ. ಅದು ಹಿಂಗೆ ನಿಮ್ಮ ಕಂಡೀಷನ್ ಹಾಕ್ಯಾರ, BSc ಆದವರು ಹಿಂಗಿರ್ಬೇಕು ಹಿಂಗಂತೇಳಿ ಕಂಡೀಷನ್ ಹಾಕ್ಯಾರ. ಅದು ಏನು ಇದು ಆಗಿಲ್ಲ. ನಾವು 1913 ಮಠ ನಾವು ಗೊಬ್ಬರ ಹಂಚೇವಿ. ಅವಾಗ ಲೋಡ್ಗಟ್ಟಲೆ ಸಾಕಷ್ಟು ಗೊಬ್ಬರ ತಂದು ಹಂಚೇವಿ. ಈಗ 14ರಿಂದ 15-16ರಿಂದ ಇತ್ತಾಗ ಗೊಬ್ಬರ ಹಂಚಿಲ್ಲ, ಏನಿಲ್ಲ. ಈ ಸಲ ನಾವು ಪ್ರಯತ್ನ ಮಾಡಿದ್ವಿ, ಆದ್ರೆ ಅದು ಹಿಂಗೆ ಆತಂಕ ಆಗೈತಿ. ಅದರ ಸಂಬಂಧ ಒಂದು ಸ್ವಲ್ಪ ಸರ್ಕಾರ ಮನಸ್ಸು ಮಾಡಿದ್ರೆ ಇದ್ರಾಗ ಏನೈತಿ, BSc ಆದವ್ರ ಇದು ಮಾಡ್ಕೊಂತ ಏನಿಲ್ಲ, ಅನುಕೂಲ ಮಾಡಿಕೊಟ್ರೆ ನಮ್ಮ ಜೊತೆಗೆ ಸರ್ ಬೇರೆ ಬೇರೆ ಸೌಲಭ್ಯಗಳು. ಈಗ ಒಂದು ಪಡಿತರ ವಿತರಣೆ ಮಾಡ್ತೀವಿ ಸರ್. ಅದು 2 ಹಳ್ಳಿ ಕೂಡಿ ಒಂದೆಷ್ಟು ಬರ್ತೈತಿ, ಈಗ ಒಂದು 900 ಕ್ವಿಂಟಲ್ ಬರ್ತೈತಿ ರೇಷನ್. 900 ಕಾರ್ಡ್ ಅದಾವ, 900 ಕಾರ್ಡ್ ಅದಾವು. 775 ಮಟ್ಟ ನಾವು ಜೊತೆಗೆ ಸಂಸ್ಥೆಯ ಒಂದು ಕಟ್ಟಡವನ್ನು ಕೂಡ ಸುಸ್ಥಿರ ವ್ಯವಸ್ಥೆ. ನಾವು 86 ಒಳಗೆ ಇದು ಬಂತು, NCDC ಸ್ಕೀಮ್ ಬಂತು ಸರ್. ಅವಾಗ ನಮಗೇನು ಗೊತ್ತೇ ಇಲ್ಲ. ಸೊಸೈಟಿ ಅಲ್ಲಿ ಬೀಳ್ ಮಡಿಗೆ ಸೊಸೈಟಿ ಇರ್ತದೆ, ಎಲ್ಲ ಬಿದ್ದಿತ್ತು. ಅದು ಈ ಸಂಸ್ಥೆ ಹಿಂಗೆ ನಿಮ್ಮ ಊರಿಗೆ ಒಂದು ಸ್ಯಾಂಕ್ಷನ್ ಆಗೈತೆ ಅಂತ ಇಂಜಿನಿಯರ್ ಬಂದರು. ಹಿಂಗೆ ಅಂದ್ವಿ. ಅವಾಗ ಜಾಗ ಇದ್ದಿದ್ದಿಲ್ಲ, ಇಲ್ಲಿ ಡೌನ್ಟೌನ್ ಜಾಗ ಇತ್ತು. ಪಂಚಾಯತ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟಿವಿ ನಾವು. ಹಿಂಗೆ ಮತ್ತು ಒಂದು ಬಿಲ್ಡಿಂಗ್ ಆಗತ್ತೆ, ನಮ್ಗೆ ಹೆಸರು ಮಾಡಿಕೊಡ್ರಿ ಅಂತೇಳಿ. ಅವ್ರು BB ಕುಲಕರ್ಣಿ ಅಂತೇಳಿ ಸೆಕ್ರೆಟ್ರಿ ಇದ್ವಿ. ಅವರು ಆಯ್ತು ಅಂಥೇಳಿ 60-80 ಹಾಕಿ ಒಂದು ಸೈಟ್ ಕೊಟ್ಟಿದ್ವಿ. ಅದು ಇದು ಕಳಿಸಿದ್ವಿ ನಾವು, ಮಂಜೂರಿ ಕಳಿಸಿದ್ವಿ. ಅದು ಸ್ಯಾಂಕ್ಷನ್ ಆಗಿ ಬಂತು. 1,86,000 ರೂಪಾಯಿ NCDC ಸ್ಕೀಮ್ ಅದು. ಅದರಿಂದ ನಾನಾ ಸ್ವಲ್ಪ ಕಟ್ಸಿದ್ವಿ ಬಿಲ್ಡಿಂಗ್. ಯಾರು ಒಬ್ಬ ಇದೆ ಯಲ್ಲಾಪುರ ಅಂತ ಇಂಜಿನಿಯರ್ ಅಲ್ಲ, ಕಾಂಟ್ರಾಕ್ಟ್ ಬಿಲ್ಡಿಂಗ್ ಕಟ್ಟಾವ. ಇದನ್ನ ತರ ತೆಗಿಸ್ಬೇಕಾದ್ರೆ ಭಾಳ ವಿರೋಧ ಮಾಡಿದ್ರಿ, ಒಂದಿಷ್ಟು ಮಂದಿ ವಿರೋಧ ಮಾಡಿದ್ದೀರಿ. ಅಲ್ಲಿ ಸೊಸೈಟಿ ಆಗ್ಬೇಕು, ಇಲ್ಲಿ ಆಗ್ಬೇಕು, ಇಲ್ಲಿ ಕಟ್ಟಾಕತ್ತಿದ ಅಂತೇಳಿ ಒಂದು ಸ್ವಲ್ಪ ವಿರೋಧ ಮಾಡಿದ್ರು. ನಾವೇನು ಅದನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಮುಂದೆ ಈ ಥರ ತೆಗಿಸ್ಬೇಕಾದ್ರೆ
ನೀರು ಹಾಕಿ ಇಷ್ಟ ಒಂದೊಂದು ಇಷ್ಟ ಬೈ ಬರ್ಬೇಕು. ನೀರು ಹಾಕಿ ತಳ ತೆಗ್ಸಿದ್ವಿ. ಮುಂದೆ ಬಿಲ್ಡಿಂಗ್ ಗಟ್ಟಿ ಆಯ್ತು, ಭಾರಿ A1 ಬಿಲ್ಡಿಂಗ್ ಆಯ್ತು. ಸ್ಲಾಬ್ ಹಾಕಿದ್ವಿ, ಎಲ್ಲ ಆಯ್ತು. ಮುಂದೆ ಅಲ್ಲಿಂದ ಅದು ಸೊಸೈಟಿ ಸೋಲಾಕತ್ತಿ ಬಿತ್ತು. ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ಇದನ್ನು ಉದ್ಘಾಟನೆ ಮಾಡ್ಬೇಕಂತೇಳಿ ನಮ್ಮ ಹೊಸಳ್ಳಿ BB ಹೊಸಳ್ಳಿ ಅಂತೇಳಿ ಅವಾಗ ಅಧ್ಯಕ್ಷರು ಉದ್ಘಾಟನೆ ಮಾಡ್ಬೇಕಂತ ಅಂದ್ಕೊಳ್ಳಿ ಒಂದು ಸ್ವಲ್ಪ ವಿರೋಧ ಬಂತಾರೆ. ನಾವು ಅಧ್ಯಕ್ಷರನ್ನ ಇವನ್ನ ಹೆಸರು ಬಂದು ಕೂಡ್ತೈತಿ ಹಂಗ ಹಿಂಗೆ ತಗೊಳ್ಳೋದು ಒಂದು ಸ್ವಲ್ಪ ಇದಾಯ್ತು. ಅದ್ರ ಕೇಳಿಲ್ಲ ಅವ ಒಂದು ನಮೂನಿ ವ್ರತ ಇವರು ಅವನ ತಂಗಿ ವಿರೋಧ ಮಾಡ್ಕೊಂಡ್ರ HK ಪಾಟೀಲ್ ಕಳಿಸಿದ್ವಿ, DR ಪಾಟೀಲ್ ಕಳಿಸಿದ್ವಿ, ಬೋರ್ಡ್ ಹಚ್ಚಿದ್ವಿ, ಎಲ್ಲವನ್ನು ಕಳಿಸಿ ಉದ್ಘಾಟನೆ ಮಾಡಿಸಿದ್ವಿ. ಈ ಮೂಲಕ ಒಂದು ಒಳ್ಳೆ ಕಟ್ಟಡ ಎಲ್ಲ ಕಟ್ಟಿ ಚೆನ್ನಾಗಿ ಮುಂದೆ ಒಂದು ಸ್ವಲ್ಪ ಇದು ಪಾರ್ಟಿಗಳು ಅವು ಇವು ಒಂದು ಸ್ವಲ್ಪ ಇದಾದವು. ಆಗಿಂದ 1913ನೇ ಇಸ್ವಿಯೊಳಗೆ ಯಾವಾಗಲ್ಲ ಅವರು ಇಲ್ಲಿ MLA ನಮಗೆ ಇವರು ಮಂಜುನಾಥ್ ಮೂಲಿಮನಿ ಅಂತೇಳಿ ಅಧ್ಯಕ್ಷರು. ಹಿಂಗೆ ಮೂಲಿಮನಿ ಹಿಂಗೆ ಒಂದು 5 ಲಕ್ಷ ರೂಪಾಯಿ ಹೆಂಗಾರ ಮಾಡಿ ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿಸ್ರಿ ಅಂತ. ಅವ ಯಾವಾಗಲ್ಲ ಅವರಿಗೆ ಅಗ್ರಿ ಕ್ಲೋಸ್ ಅವ ಮೂಲಿಮನಿ ಅವರು. ಅವರು 5 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ರು. ಮುಂದೆ ನಾ ಸ್ಯಾಂಕ್ಷನ್ ಆಯ್ತು. ಸ್ಯಾಂಕ್ಷನ್ ಆಗಿಂದ ನಾ ರಾಜೀನಾಮೆ ಕೊಟ್ಟೆ. ವಯಸ್ಸಾಗೈತಿ ನಮ್ಗೆ ಹೆಂಗೆ ಅಂತೇಳಿ ಅವ್ನು ತೊಗೊಂಡ್ರು. ದೊಡ್ಡ ಮನೆ ಅದು, ಅವರೇ ಇದನ್ನೆಲ್ಲ ಮಾಡಿಸಿದ್ರು. ಇದು ಪುಟ್ಟಿ ಏನೂ ಇದ್ದಿದ್ದಿಲ್ಲ, ಎಲ್ಲ ಏನೂ ಇದಾಗಿತ್ತು, ಬೀಳು ಭಾಳ ಆಗಿತ್ತು. ಈ ಮೂಲಕವಾಗಿ ಒಂದು ಕಟ್ಟಡವನ್ನು ಸುಸ್ಥಿರ ಸ್ಥಿತಿಯಲ್ಲಿ ಕಾಪಾಡ್ಕೊಂಡು ಬರ್ತಾ ಇದ್ದೀರಿ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿ ಅಧ್ಯಕ್ಷರೇ, ಸಂಸ್ಥೆಯ ಒಂದು ಪ್ರಗತಿ ಯಾವ ತರ ಇದೆ? ಪ್ರಾರಂಭ ದಿನಗಳಲ್ಲಿ ಒಂದು ಷೇರುದಾರ ಸದಸ್ಯರು ಎಷ್ಟು ಜನ ಇದ್ರು, ಈಗ ಅವರ ಸಂಖ್ಯೆ ಎಲ್ಲಿವರೆಗೆ ಬಂದು ತಲುಪಿದೆ? ಅವಾಗ 100 ಮಂದಿ, ಭಾಳ ಅಂದ್ರೆ 110, 120 ಮಂದಿ ಸದಸ್ಯರು ಇದ್ರಿ. ಅವಾಗ 5 ರೂಪಾಯಿ 10 ರೂಪಾಯಿ ಶೇರ್, ಲಾಸ್ಟ್ ಒಂದು ಶೇರಿನ ಕಿಮ್ಮತ್ತು 5 ರೂಪಾಯಿ. ಮುಂದೆ 10 ರೂಪಾಯಿ ಮಾಡಿದ್ವಿ. ಈಗ 500 ರೂಪಾಯಿ ಮಾಡಿದ್ವಿ. ಈಗ ಸದಸ್ಯರ ಸಂಖ್ಯೆ 950ರಿಂದ 1000 ಮಂದಿ. ಅವ್ರ ಶೇರು 7 ಚಿಲ್ಲರೆ ಐತಿ. ಒಟ್ಟು 8,26,000 ರೂಪಾಯಿ ಒಟ್ಟು ಶೇರ್ ಬಂಡವಾಳ ಐತಿ. ಸಾಲ 62 ಮಂದಿ ಕೊಟ್ಟಿವಿ ಸಾಲ. ಏನು ಇವು ಸುಮಾರು ಎಷ್ಟು ಮೊತ್ತದ ಸಾಲ ಸೌಲಭ್ಯಗಳನ್ನು ನೀಡಿದಿರಿ? ಒಂದು 50 ಲಕ್ಷ ರೂಪಾಯಿ ಕೊಟ್ಟಿವಿ. ಜೊತೆಗೆ ಸಂಸ್ಥೆಯ ಒಂದು ದುಡಿಯುವ ಬಂಡವಾಳ ಎಷ್ಟಿದೆ ಈಗ? ದುಡಿಯುವ ಬಂಡವಾಳ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಐತಿ. ಜೊತೆಗೆ ರೈತರಿಗೆ ಒಂದು ಡಿವಿಡೆಂಡ್ ಅಂತಾನು ಕೂಡ ಡಿವಿಡೆಂಡ್ ಇನ್ನೂ ಹಾನಿ ಐತಿ. ಹಾನಿ ಹೋಗಿಂದ ಡಿವಿಡೆಂಡ್ ಹಂಚ್ತೀವಿ. ಜೊತೆಗೆ ಸರ್, ಈಗ ತಾವು ಒಂದು ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಅದು ಕೂಡ ಸಾಕಷ್ಟು ತಮಗೆ ಸಹಾಯ ಸಹಕಾರ ನೀಡ್ತದೆ. ಈಗ ತಾವು ಅಲ್ಲಿ ಏನಾದ್ರು ಫಿಕ್ಸ್ ಡಿಪಾಸಿಟ್ ಸುಮಾರು ಎಷ್ಟು ಮೊತ್ತದ ಅಮೌಂಟ್ ಅಲ್ಲಿ? ಒಂದು 5 ಲಕ್ಷ ರೂಪಾಯಿ. ಜೊತೆಗೆ ಒಂದು ಪ್ರತಿ ವರ್ಷ ತರ್ಬೇಕಂತ ಹೇಳ್ತಿದ್ರೆ ಗೊಬ್ಬರದ ಇದಾಗ್ತದೆ, ಫಿಕ್ಸ್ ಇಟ್ಟೇವಿ. ಅದನ್ನ ಗೊಬ್ಬರದ ಅನುಕೂಲ ತೊಗೊಂಡ್ಬಿಡ್ತೀವಿ, ತೊಗೊಂಡ್ಬಂದು ಅನುಕೂಲ ಮಾಡ್ತೀವಿ. ಪ್ರತಿ ವರ್ಷ ಆಡಿಟ್ ಆಗುತ್ತೆ, ಹೌದು. ಅದ್ರೊಂದು ವರ್ಗೀಕರಣ ಇರುತ್ತೆ. ಯಾವ ಒಂದು ಶ್ರೇಣಿಯನ್ನು ತಮಗೆ ನೀಡಿದೆ? ಸಿ ಅಂದ್ರ ಲಾಸ್ ಇದ್ದದಕ್ಕೆ ಸಿ ಅಂತ ಬಂದೈತಿ. ಮೊದ್ಲಿಗೆ A ಇತ್ತು, B ಬಂತು, ಲಾಸ್ ಅದಕ್ಕೆ ಸಿ ಅಂತ ಕ್ಲಾಸ್ ಐತಿ. A to Z ರೇಟ್ ವರ್ಷ ಅಡಿಟ್ ಆಗುತ್ತೆ. 31/3 ಯಾವುದೇ ಇದಕ್ಕೂ ನಾವು ಇದು ಮಾಡೋದಿಲ್ಲ, ಅಡಿಟ್ ಆಗಲೇಬೇಕಂತೇಳಿ ನಾವು ಗೌರ್ಮೆಂಟ್ ರೇಟ್ ಮಾಡಿಸ್ತೀವಿ. ಈ ಇದು ಮಾಡಿಸೋದಿಲ್ಲ, ಪ್ರೈವೇಟ್ ಮಾಡಿಸೋದಿಲ್ಲ, ಗೌರ್ಮೆಂಟ್ ರೇಟ್ ಮಾಡಿಸ್ತೀವಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಮನೋಹರ್ ಅವರೇ, ತಾವೀಗ ಒಂದು ಯಂಗ್ ಎನರ್ಜೆಟಿಕ್ ಸಂಸ್ಥೆಯ ಒಂದು ಚುಕ್ಕಾಣಿಯನ್ನು ಹಿಡಿದಿದೆ ಸರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ. ಯಾವ ರೀತಿ ಒಂದು ಪ್ರಗತಿಯನ್ನ ಒಂದು ಸಾಧಿಸ್ತಾ ಇದೆ ಸಂಸ್ಥೆ? ಮುಂದೆ ತಮ್ಮ ಏನು ಒಂದು ಅಭಿಪ್ರಾಯ ಸರ್? ಇನ್ನೂ ಒಂದು ಹೆಚ್ಚಿನ ಒಂದು ಪ್ರಗತಿ ಪಥದಲ್ಲಿ ಸಂಸ್ಥೆಯನ್ನು ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ. ನಾ ಬಂದ್ಬಿಟ್ಟು 2 ವರ್ಷ ಆಯ್ತು ಸರ್ ಇವಾಗ. 2 ವರ್ಷದಿಂದ ಪ್ರೀವಿಯಸ್ ಏನು ನಮ್ಮ ಸಿಇಒಗಳಾಯ್ತು, ಕಮಿಟಿ ವರ್ಗಗಳಿತ್ತು, ಅದೇ ಪ್ರಕಾರ ನಡ್ಕೊಂಡು ಬಂದಿದ್ದೇನೆ. ಈ ಕೋವಿಡ್ ಇರೋ ಕಾರಣ ಹಿಂದಿನ ವರ್ಷ ಏನಾಗ್ಬಿಡ್ತು, ರೈತರಿಗೆ ಅನುಕೂಲ ಆಗಷ್ಟು ಅಂತ COVID-19 ಸಾಲ ಅಂತ ಕೊಟ್ಟರು. ಅದು ನಾವು ಮತ್ತು ಅಧ್ಯಕ್ಷರು ಮತ್ತು ನಮ್ಮ ಸಹಾಯಕರು ಸೇರಿಬಿಟ್ಟು ಅವ್ರಿಗೆ 63 ಜನರಲ್ಲಿ 27 ಜನರಿಗೆ ನಾವು ಸಾಲ ಕೊಡಿಸಿದ್ರಿ. ಅದು ವರ್ಷ ತುಂಬಿದ್ರೊಳಗೆ ಒಂದು 3 ಜನ ಬಿಟ್ಬಿಟ್ಟು ಉಳಿಕೆದವ್ರು ತುಂಬಿದ್ರು. ಹೊಳ್ಳಿ ಇನ್ನೊಂದು ವರ್ಷದೊಳಗೆ ಅವರು ಕೂಡ ತುಂಬಿ ಕ್ಲಿಯರ್ ಮಾಡಿ ಅನುಕೂಲ ಮಾಡಿಕೊಟ್ರು.
ಹೊಸದಾಗಿ ಇರ್ತಕ್ಕಂಥ ಸಾಲ ಏನಂದ್ರೆ ಯಾವುದೇ ರೀತಿ ಯಾವುದು ಡ್ಯೂ ಇಲ್ದೇನೆ ನಾವು ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಡ್ಯೂ ಮಾಡಿಲ್ಲ. ಜೊತೆಗೆ ಈಗ ರೈತರಿಗೆ ಅನುಕೂಲಗೋಸ್ಕರ ಅಂತ ಹೇಳಿದ್ರು ಗೊಬ್ಬರದ ಒಂದು ಪ್ಲಾನ್ ಇದೆ. ಬಟ್ ಅವರು BSc ಅಗ್ರಿ ಆದವ್ರು ಬೇಕು ಅನ್ನೋ ಉದ್ದೇಶದಿಂದ ಅದು ತಡೆ ಹಿಡಿಯಲಾಗಿದೆ. ಒಂದ್ ವೇಳೆ ಇಲ್ಲಪ್ಪ ನಿಮ್ಗೆ ಕಮಿಟಿಗೆ ಕೊಡ್ತೀವಿ ಮಾಡ್ಕೊಂಡು ಹೋಗ್ರಿ ಅಂತ ಅದೊಂದು ಇದೆ. ಒಳ್ಳೆ ಖರೀದಿ ಕೇಂದ್ರ ಅಂದ್ರೆ ಒಂದು ಹೆಸರು ಆಗಿರ್ಬೋದು, ಕಡಲೆ ಖರೀದಿ ಕೇಂದ್ರ ಆಗಿರ್ಬೋದು, ಅದನ್ನ ಬೆಂಬಲ ಬೆಲೆ ಮಾಡ್ಬೇಕಂತ ಒಂದು ಮೇನ್ ಉದ್ದೇಶ ನಮ್ಮ ಕಮಿಟಿಯವರಾಯ್ತು, ನಮ್ಮ ಸಿಬ್ಬಂದಿ ವರ್ಗದವರನ್ನು ನಾವು ಇಟ್ಕೊಂಡಿದ್ದೇವೆ ಸರ್. ಇವಾಗ ರೈತರಿಗೆ ಬಂದ್ಬಿಟ್ಟು ಗೊಬ್ಬರ ಅದೊಂದು 2 ಅನುಕೂಲತೆ ಮಾಡ್ಕೊಳ್ಬೇಕು ಒಂದು ಮೇನ್ ಉದ್ದೇಶ ಇದೆ ಸರ್. ಜೊತೆಗೆ ರೇಷನ್ ವಿತರಣೆ ಮಾಡ್ತೀವಿ. ಬೆಳೆ ಸಾಲ ಪ್ರತಿ ವರ್ಷದಂತೆ ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಷೇರ್ ಹೋಲ್ಡರ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಹೆಚ್ಚಿನ ಒಂದು ಸಾಲದ ಒಂದು ಅನುಕೂಲತೆ ಮಾಡ್ಬೇಕಂತ ಹೇಳ್ಬಿಟ್ಟು ಇವಾಗ ಪ್ರಪೋಸಲ್ ಕೂಡ ನಾವು ನಮ್ಮ ಬ್ಯಾಂಕಿಗೆ ಕಳಿಸಿದ್ದೇವೆ. ಅದು ಬಂದ ನಂತರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಾಲ ಕೂಡ ಕೊಡ್ತಾ ಇದ್ದೇವೆ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಒಂದು ಇಲ್ಲಿ ಮೇಲೆ ಒಂದು ಗ್ರಾಹಕರು ಬರೋರು ರೈತರೇ, ಅವರೊಟ್ಟಿಗೆ ತಾವು ಒಂದು ವ್ಯವಹರಿಸುವ ಒಂದು ರೀತಿ ಯಾವ ತರ ಇದೆ ಸರ್? ಅಂದ್ರೆ ಸಾಕಷ್ಟು ಅವರಿಗೆ ಒಂದು ಸಾಲ ಒಂದು ವಸೂಲಾತಿ ಟೈಮಲ್ಲೂ ಮನವೊಲಿಸಬೇಕಾಗ್ತದೆ. ಆಮೇಲೆ ಸಂಸ್ಥೆ ಅಂದ್ಮೇಲೆ ಸಾಕಷ್ಟು ಒಂದು ಸೇವೆಯನ್ನು ಕೂಡ ಒದಗಿಸಬೇಕಾಗ್ತದೆ. ಎಲ್ಲೋ ಒಂದ್ ಕಡೆ ಇದು ದೊಡ್ಡ ಮಾತೇನಲ್ಲ. BSc ಅಗ್ರಿ ಹೋಲ್ಡರ್ ಸಾಕಷ್ಟು ಈಗ ಒಂದು ಎಷ್ಟೋ ಮಹಿಳಾ ಒಂದು ವಿದ್ಯಾರ್ಥಿಗಳು ಕೂಡ ಇರ್ತಾರೆ BSc ಆದವರೆಲ್ಲ. ಅಂತವ್ರನ್ನ ಹುಡುಕಿ ಕೂಡ ತಾವು ಒಂದು ಲೈಸೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಸೇವೆಯನ್ನು ಒದಗಿಸಬಹುದು. ತಾವು ಒಂದು ಎಜುಕೇಶನ್ ಇದ್ರ ಬಗ್ಗೆ ಏನ್ ಸರ್ ತಮ್ಮ ಅಭಿಪ್ರಾಯ? ಅದನ್ನ ನಾವು ಇವಾಗ ಒಂದು ನೋಟಿಸ್ ಕೂಡ ಹೇಳಿದೆ ಸರ್, ನಾವು ಹಂಚಲಾಗಿದೆ. ಯಾರಾದ್ರೂ ಬಂದು ಲೇಡೀಸ್ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು ಬಂತು ಅಂದ್ರೆ ಅವ್ರ ಪದ ಒಂದು ಮಾಹಿತಿ ತಗೊಂಡ್ಬಿಟ್ಟು ಆ ಒಂದ್ ಏನು ಹುದ್ದೆಯನ್ನು ಕೇಳಿದ್ರೆ ಆ ಹುದ್ದೆ ಭರ್ತಿ ಮಾಡ್ಕೊಂಡ್ಬಿಟ್ಟು ಮುಂದೆ ನಾವು ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಡ್ತೀವಿ. ಅನುಕೂಲ ರೈತರಿಗೂ ಅನುಕೂಲ. ಯಾಕಂದ್ರೆ ಈಗ ಸಂಸ್ಥೆ ಇರೋದೇ ಒಂದು ರೈತರಿಗೆ ಸಾಕಷ್ಟು ಒಂದು ಸೇವೆಯನ್ನು ಒದಗಿಸ್ಲಿಕ್ಕೆ. ಪಾಪ ಅವರಿಗೆ ಒಂದು ಬಿತ್ತನೆ ಟೈಮಲ್ಲಿ ಗೊಬ್ಬರ ಸಕಾಲದಲ್ಲಿ ಬೇಕಾಗ್ತದೆ. ಕಾಳಸಂತೆಯಲ್ಲಿ ತುಂಬಾ ಕಾಸ್ಟ್ಲಿ ಗೊಬ್ಬರ ಎಲ್ಲ. ಇದ್ರ ಬಗ್ಗೆ ತಾವು ಸಾಕಷ್ಟು ಒಂದು ಗಮನವನ್ನು ಹರಿಸಬೇಕಾಗಿದೆ. ಹಾಗೆ ನಿರ್ದೇಶಕರಾದಂತಹ ಕಲ್ಲನಗೌಡ್ರೆ, ತಾವು ಕೂಡ ಒಂದು ಸಂಸ್ಥೆಗೆ ಒಂದು ಹೆಗಲು ಕೊಟ್ಟು ಈಗ ತಮ್ಮ ಒಂದು ಏನು ಸಹಪಾಠಿಗಳಾದಂತ ಅಧ್ಯಕ್ಷರು ಎಲ್ಲ ಸಮಾನ ಮನಸ್ಕರೊಡಗೂಡಿ ತಾವು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಕೊಂಡು ಇಲ್ಲಿ ಮಠ ಬಂದಿದ್ದೀರಿ. ಏನು ಅಂತೀರಿ ಸರ್? ಸಂಸ್ಥೆ ಇನ್ನೂ ಒಂದು ಹೆಚ್ಚಿನ ಬೆಳವಣಿಗೆ ಕಾಣಬೇಕು. ತಾವು ಮುಂಚಿಂದ ಸಾಕಷ್ಟು ಒಂದು ಎಲ್ಲ ಒಂದು ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಇಲ್ಲಿ ಒಂದು ಸಂಸ್ಥೆಯನ್ನು ಕಾಪಾಡ್ಕೊಂಡು ಬಂದಿದ್ದೀರಿ. ನಾವು ಇದುವರೆಗೆ ಈಗ ಇಲ್ಲಿ ಅರ್ಜಿ ಇದು ಅಲ್ಲಿ ನಿಕಟ ಸಂಪರ್ಕ ನಮಗಿತ್ತು. ನಾವು ಅಲ್ಲಿಂದ ಈಗ ಹೆಚ್ಚಿನ ರೈತರಿಗೆ ಇದನ್ನ ಸೇವಾ ಮಾಡಬೇಕು ಅನ್ನೋ ಮನೋಭಾವದಿಂದ ನಾವು ಇದು ಮಾಡಿದ್ವಿ. ಮುಂದೆ ಮತ್ತು KCC ಬ್ಯಾಂಕಿನ ಈ ನಮ್ಮ ಡೈರೆಕ್ಟರ್ ಆದ ಕಲ್ಗುಡಿ ಅವರು ಬಂದು ಅವ್ರಿಗೆ ಇವರು ಏನು ಇಷ್ಟೊತ್ತಿನ ಮನೋಹರ ಹೇಳಿದ್ರು. ಮನೋಹರ ಹೇಳಿದ್ದಕ್ಕೆ ಆ ಕಲ್ಗುಡಿ ಅವ್ರು ಬಂದು ನಮ್ಮ ಆಫೀಸ್ ತೋರಿಸಿ ನಮ್ಗೆ ಹಿಂಗೆ ಕಡಲೆದು ಹೆಸರಿಂದು ನಮ್ಗೆ ಬೆಂಬಲ ಬೆಲೆ ಕೊಡ್ರಿ, ನಂತರ ಮತ್ತೆ ಇಂಥ ಗೊಬ್ಬರದ್ದು ಒಂದಿಟ್ಟು ಅನುಕೂಲ ಮಾಡ್ಕೊಡ್ರಿ ಅಂತ ನಾವು ಎಲ್ಲ ತಂದು ಅವ್ರಿಗೆ ತೋರಿಸಿ ಎಲ್ಲ ಇದು ಮಾಡಿದ್ವಿ. ಅಂದ್ರೆ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಕೂಡ ಇರ್ತದೆ ತಾವು ಒಂದು ಚರ್ಚೆ ಮಾಡುವಂತ ವಿಷಯಗಳು. ಇದು ಯಾಕಂತಂದ್ರೆ ಈಗ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಅಲ್ಲಿ ಬೇರೆ ಬೇರೆ ಪ್ರಾಂತೀಯ ಒಂದು ಸ್ಟಾಫ್ಗಳು ಬಂದು ಅವರ ಭಾಷೆ ಇಲ್ಲಿಯವರಿಗೆ ಅರ್ಥ ಆಗೋದಿಲ್ಲ, ರೈತರ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ. ಬಟ್ ಈ ಒಂದು ಸಹಕಾರ ಸಂಸ್ಥೆ ಈಗ ಕಣಿಗಿನಹಾಳದಲ್ಲಿ ಏನು ಪ್ರಾರಂಭ ಆಯಿತು, ಇಡೀ ಏಷ್ಯಾ ಖಂಡದಲ್ಲಿ ಉತ್ತರ ಕರ್ನಾಟಕದಲ್ಲೇ ಅದರ ಒಂದು ಸದುಪಯೋಗ ಪಡ್ಕೋಬೇಕು. ಇಲ್ಲಿ ಬರುವಂತ ಒಂದು ಜನಪ್ರತಿನಿಧಿಗಳ ಹತ್ರ ತಾವು ಯಾವಾಗಲೂ ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬೇಕು. ಸಂಸ್ಥೆ ಏಳಿಗೆ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಏನೊಂದು ಅನುದಾನ ಕೂಡ ಬರಬೇಕು. KCC ಒಂದು ಬ್ಯಾಂಕ್ ಕೂಡ ಇದಕ್ಕೆ ಸಹಾಯ ಸಹಕಾರ ಮಾಡಬೇಕು. ಇಲ್ಲಿಂದ ರೈತರಿಗೆ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ಬೇಕು. ಇದ್ರ ಬಗ್ಗೆ ತಾವೆಲ್ಲ ಒಡಗೂಡಿ ಯಾವ ರೀತಿ ಒಂದು ಚರ್ಚೆಯನ್ನು ಮಾಡ್ತೀವಿ? ನಾವು ಈಗ ಸಚಿವರ ಮುಂದೆ ನಾವಿಂತ MLA ಅವ್ರು ಯಾರು ಅವ್ರ ಮುಂದೆ ನಮ್ಮ ಅಹವಾಲನ್ನು ತಿಳಿಸ್ತೀವಿ. ನಮಗೆ ಹಿಂಗೆ ಸಹಾಯ ಬೇಕಾಗೈತಿ, ನಮ್ಗೆ ಏನಾದ್ರೂ ಸಹಾಯ ಮಾಡಿ ನಮಗೆ ಇಂಥವೆಲ್ಲ ಅನುಕೂಲ ಮಾಡಿಕೊಡ್ರಿ ರೈತರ ಹಿತಾಸಕ್ತಿಯಿಂದ ಅಂತ ನಾವು ಕೇಳ್ಕೊಂಡ್ವಿ. ಅಂದ್ರೆ ಅವ್ರ ರೈತರ ಹಿತಾಸಕ್ತಿಯನ್ನ ಕಾಪಾಡ್ಕೊಂಡು ಅಂದ್ರೆ ಒಂದು ಟ್ಯಾಕ್ಟ್ರಿಗೆ ಸಾಲವನ್ನು ಕೊಡ್ಬೇಕು, ಆಮೇಲೆ ಗೊಬ್ಬರ ಒಂದು ಅವರಿಗೆ ಒಂದು ಕೊಡುವಂತ ವ್ಯವಸ್ಥೆ ಆಗ್ಬೇಕು, ಪಡಿತರ ಒಂದು ವ್ಯವಸ್ಥೆ ಅಂತ ಆಗ್ಬೇಕು. ಇದೆಲ್ಲ ಏನು ಸಮೀಪದಲ್ಲೇ ರೈತರು ಒಂದು ಅನುಕೂಲ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಈಗ ತಮ್ಮ ಎಲ್ಲ ಒಂದು ಮೀಟಿಂಗ್ ಅಲ್ಲಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಅಧ್ಯಕ್ಷರೇ, ಸುಮಾರು 2 ವರ್ಷದಿಂದ ಈ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಒಂದು ಸಮಸ್ಯೆ ಆಗಿದೆ. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು. ಆ ಒಂದು ವೇಳೆಯಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ನಡಿಬೇಕು, ಬಿತ್ತನೆ ಬೀಜ ಸಿಗ್ಬೇಕು, ಅವರಿಗೆ ಸಕಾಲದಲ್ಲಿ ಏನಾದ್ರೂ ಸ್ವಲ್ಪ ಲೋನ್ ಅನ್ನು ಸಿಗ್ಬೇಕು. ಯಾವ ರೀತಿ ಆ ಟೈಮಲ್ಲಿ ಒಂದು ತಮ್ಮ ಒಂದು ಕಾರ್ಯ ಒಂದು ಜರುಗಿದು, ಜೊತೆಗೆ
ಒಂದು ಹಳ್ಳಿಯಲ್ಲಿ ಈ ಆಶಾ ಕಾರ್ಯಕರ್ತರನ್ನು ಸೇವೆ ಸಲ್ಲಿಸಿದ್ರು, ಅವ್ರಿಗೆ ಏನಾದ್ರು ಒಂದು ಗೌರವ ಸಹಾಯಧನ ಕೊಡೋದಾಗ್ಲಿ, ಇಲ್ಲ ರೈತರಿಗೆ ಏನಾದ್ರು ಒಂದು ಕಿಟ್ಗಳು ವಿತರಣೆ ಮಾಡೋದಾಗ್ಲಿ, ಇಂಥ ಕೆಲಸ ಕಾರ್ಯಗಳು ಯಾವ ತರ ನಡೀತು? ನೋಡ್ರಿ, ಅವಾಗ ಎರಡನೇ ಅದೇ ಅದು ಒಟ್ಟು ಬಸ್ ಬಂದಾವು, ಮನೆಯಾಗ ಎಲ್ಲರೂ ಮನೆಯೊಳಗ ಕುಂತ ಬಿಟ್ಟಿರಲ್ಲ, ಏನೋ ಒಟ್ಟ ಅಂತ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಭಾಳ ಇದಿತ್ತು. ಅಂತದ್ರೊಳಗ ನಮ್ಗೆ ಕೇಂದ್ರ ಸರ್ಕಾರದಿಂದ 5 kg ಒಂದು ಅಕ್ಕಿ ಕೊಟ್ಟರು, ಅಕ್ಕಿ ವಿತರಣೆ ಮಾಡಿದ್ವಿ. ಆನಂತರ ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿ ಅಂತ ಸಹಾಯಧನ ಕೊಟ್ಟರು, ಅದನ್ನು ಕೂಡ ಮಾಡಿದ್ವಿ. ಆನಂತರ ಒಂದಿಷ್ಟು ಟಿಕೆಟ್ಟು ಇದು ಏನು ಮಾಸ್ಕ್ ವಿಚಾರ ಮಾಡಿದ್ವಿ. ಇಂಥವೆಲ್ಲ ಮಾಡಿದ್ವಿ. ಅವಾಗ ರೈತರಿಗೆ ಮತ್ತು ಈ ಬಿತ್ತು ಅದಕ್ಕೂ ನಮ್ಮಂತಕ್ಕೆ ಏನೂ ಇದ್ದಿದ್ದಿಲ್ಲ, ಗೊಬ್ಬರ ಕೊಡಾಕದು ಏನೂ ಇದ್ದಿಲ್ಲ. ಇದ್ದಂತ ಏನೇನು ಒಂದು ಸೌಲಭ್ಯಗಳಿದಾವೆ ಅವು ಕೊಟ್ಟಿದ್ದೀರಿ ಸರ್. ಅದೇ ರೀತಿ ಸಾಲನೂ ಕೊಟ್ವಿ. ಒಂದು 52 ಲಕ್ಷ ರೂಪಾಯಿ ಸಾಲ ಕೊಟ್ವಿ. ಕೋವಿಡ್ ಸಾಲ ಅಂತ ಕೊಟ್ಟಿವಿ. ಅದನ್ನ ಮತ್ತೆ ರಿಕವರಿ ಮಾಡಿದ್ವಿ. ರಿಕವರಿ ಮಾಡಿ ಕೊಟ್ಟೇವಿ. ಹೊಳ್ಳಿ ಅದು ಇನ್ನೂ ಕೊಟ್ಟಿಲ್ಲ ಸರ್ಕಾರದವರು, ಗೌರ್ಮೆಂಟ್ ಅವ್ರು ಕೊಟ್ಟಿಲ್ಲ. ಅದೇ ರೀತಿ CEO ಅವರೇ, ಮನೋಹರ್ ಅವರೇ, ಆ ಒಂದು ಕೊರೋನಾ ಟೈಮಲ್ಲಿ ಹೇಗಿತ್ತು ಸರ್ ಪರಿಸ್ಥಿತಿ ಎಲ್ಲ? ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಬಸ್ ಕೂಡ ವ್ಯವಸ್ಥೆ ಇದ್ದಿಲ್ಲ, ಜೊತೆಗೆ ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ಅನುಕೂಲತೆ ಇದ್ದಿಲ್ಲ. ಆ ಟೈಮಲ್ಲಿ ನಮ್ದು ರೇಷನ್ ಹಂಚಿಕೆ ಒಂದು ಮೇನ್ ಆಗಿತ್ತು. ಆ ಹಂಚಿಕೆ ಟೈಮಲ್ಲಿ ಬಂದವರಿಗೆಲ್ಲ ಮಾಸ್ಕ್ ಧರಿಸ್ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅದ್ ಕಡೆ ಕೊಟ್ಟು ಅವರಿಗೆ ನಮಗೆ ಒಂದು ಸರಿಸುಮಾರು 3 ರಿಂದ 4 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಆ ರೇಷನ್ ವಿತರಣೆ ನಾವು ಮಾಡಿದ್ದೇವೆ. ಅದು ಸರಿಸುಮಾರು ಬೆಳಗ್ಗೆ ಮಾರ್ನಿಂಗ್ 1 ಟೈಮ್, ಈವ್ನಿಂಗ್ 1 ಟೈಮ್ ಅಂತ ಹೇಳ್ಬಿಟ್ಟು ರೇಷನ್ ವಿತರಣೆ ಮಾಡಿದ್ದೇವೆ. ಬೆಳೆ ಸಾಲ ತುಂಬೋ ಟೈಮಲ್ಲಿ ಅಂತ ಹೇಳಿದ್ರೆ ಅವ್ರ ಫೋನ್ ಮುಖಾಂತರ ನಾವು ತಿಳಿಸಿದ್ದೇವೆ. ಅದೇ ರೈತರಿಗೆ ಬಿಫೋರ್ ಒಂದು 15 ದಿನ ಈ ಡೇಟಿ ನಮ್ದು ಸಾಲ ತುಂಬೋದಿದೆ ಅಂದ್ರೆ 15 ದಿನ ಬಿಫೋರ್ ಅವ್ರು ತಿಳಿಸ್ಬಿಟ್ಟು ಅವ್ರೊಬ್ಬರೇ ಬಂದ್ಬಿಟ್ಟು ಮಾಸ್ಕು, ಸೇಫ್ಟಿ ಸೇಫರ್ಸ್, ಗ್ಲೌಸ್ ಹಾಕೊಂಡ್ಬಂದ್ಬಿಟ್ಟು ನಮ್ಮ ಸೊಸೈಟಿಗೆ ಅಮೌಂಟ್ ತುಂಬಿರ್ತಾರೆ. ಆ ಅಮೌಂಟ್ ನಮ್ದು ಇಲ್ಲಿದೆ ಈ ತರ ಅಮೌಂಟ್ ಕೊಟ್ಟಿದೆ ಅಂತೇಳಿ ಗದಗಲ್ಲಿ ಇವಾಗ ಪೊಲೀಸ್ ಸ್ವಲ್ಪ ಕಾಟ್ ಇರೋದಿಲ್ಲ, ಅವಾಗ ಬ್ಯಾಂಕಿಗೆ ಹೋಗಿ ಕಟ್ಬಿಟ್ಟು ಆ ಅಮೌಂಟ್ ನಾವು ತುಂಬಿ ಮತ್ತೆ ಒಳ್ಳೆ ತಿರ್ಗಾ ಅವ್ರಿಗೆ ಲೋನ್ ಶಾಂಕ್ಷನ್ ಮಾಡಿಕೊಟ್ಟು ಅದೇ ದುಡ್ಡು ಅವ್ರದ್ದು ವಿಡ್ರಾ ಮಾಡ್ಕೊಂಡ್ಬಂದು ಸೇಫರ್ ಜೋನ್ ಆಗಿ ಅವ್ರಿಗೆ ನಾವು ಅಮೌಂಟ್ ಮುಗಿಸುವಂತ ವ್ಯವಸ್ಥೆ ಮಾಡಲಾಗಿದೆ. ಅದೇ ಟೈಮಲ್ಲಿ ಕೊರೋನಾ ತಿಳುವಳಿಕೆ ನಮ್ಮ ಕಮಿಟಿ ಆಗಿರ್ಬೋದು, ಸಿಬ್ಬಂದಿ ಬಂದಂತ ರೈತರಾಗಿರ್ಬೋದು, ಸಾರ್ವಜನಿಕದಲ್ಲಿ ತಿಳುವಳಿಕೆ ಕೋವಿಡ್ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ. ಅಂದ್ರೆ ಈಗ ತಾವು ಕೂಡ ಸಾಕಷ್ಟು ಒಂದು ಈಗ ರಿಸ್ಕ್ ತಗೊಂಡು ಕೂಡ ಅಲ್ಲಿ ಹೋಗಿ ತುಂಬಿ ಇಷ್ಟೆಲ್ಲ ಒಂದು ಸೇವೆಯನ್ನ ತಾವು ಒದಗಿಸಿದ್ರಿ ಸರ್. ತುಂಬಾ ಸಂತೋಷ ಸರ್. ಹಾಗೆ ಅಧ್ಯಕ್ಷರೇ, ಸ್ಥಳೀಯ ಶಾಸಕರಿಂದ ಏನೇನು ಕೆಲಸ ಕಾರ್ಯಗಳಾಗಿದೆ? ನಮ್ಮಲ್ಲಿ 14-15 ಇಸ್ವಿಯೊಳಗ ಮಾಜಿ ಶಾಸಕರು, ಈಗ ಅವಾಗ ಶಾಸಕರಿದ್ರು ಸನ್ಮಾನ್ಯ BR ಯಾವಾಗಲ್ಲ ಅವರು ಒಂದು 5 ಲಕ್ಷ ರೂಪಾಯಿ, ಈಗಾಗಲೇ ನಾನು ಅದನ್ನು ಪ್ರಸ್ತಾಪ ಮಾಡೀನಿ, 5 ಲಕ್ಷ ರೂಪಾಯಿ ಅವರು ಇದಕ್ಕೆ ನವೀಕರಣಗೊಳ್ಳಕ್ಕೆ, ಸಹಕಾರಿ ಸಂಘ ನವೀಕರಣಗೊಳ್ಳಕ್ಕೆ ಅವರು ಅನುದಾನ ಕೊಟ್ಟರು 5 ಲಕ್ಷ ರೂಪಾಯಿ. ಅದನ್ನು ಎಲ್ಲ ರಿಪೇರಿ ಮಾಡಿ ಎಲ್ಲ ಮಾಡಿದ್ವಿ. ಈ ಸದ್ಯಕ್ಕೆ CC ಪಾಟೀಲ್ ನಮ್ಮ ಭಾಗದ MLA ಹೌದು, ಸಚಿವರು ಲಕೋಪಿ ಮಂತ್ರಿ ಅಲ್ಲ, ಅವರ ಮುಖಾಂತರ ಈಗ ಇಲ್ಲಿ ಒಂದು ಸ್ವಲ್ಪ ಕಾಂಕ್ರೀಟ್ ಹಾಕ್ಸೋದು. ಆನಂತರ ಈಗ ಒಂದು ಸ್ವಲ್ಪ ನಮ್ಮ ಸಂಘಕ್ಕೆ ಒಂದಿಷ್ಟು ಅನುದಾನ ಕೇಳ್ತಾರೆ. ಸಂಘಕ್ಕೆ ಯಾವ ರೀತಿಯಿಂದ ನಿಮ್ಗೆ ಸರ್ಕಾರಿ ಇದ್ರೊಳಗೆ ಸರ್ಕಾರಿ ಸಚಿವರಿಂದ ಯಾವ ಸಂಘ ಉದ್ಧಾರ ಆಗ್ಬೇಕು ಆ ಟೈಪ್ ಏನು ನಮ್ಗೆ ಮಾಡಿಕೊಡ್ತೀರಿ ಅದನ್ನು ಮಾಡಿಕೊಡ್ರಿ ಅಂತೇಳಿ ಬೇಡಿಕೆ ಕೊಟ್ಟೇವೆ. ಈಗ ಇನ್ನೊಮ್ಮೆ ಪ್ರೆಷರ್ ಮಾಡಿ ನಾವು ಅವ್ರಿಗೆ ಮಾಡ್ತೀವಿ. ಅದೇ ರೀತಿ ನಮ್ಗೆ CC ಪಾಟೀಲ್ ಫಸ್ಟ್ ಎಲೆಕ್ಷನ್ನಾಗ 2008ರಿಂದ ಒಮ್ಮೆ ಆಸಂದ್ರು, ಮತ್ತು 13ರಾಗ ಸೋತರು. ಸೋತಿಂದ ಅವರು ಅದು 2008ರೊಳಗೆ ಒಂದು 5 ಲಕ್ಷ ರೂಪಾಯಿ ಮಾರುತಿ ದೇವಸ್ಥಾನ ಕೊಟ್ಟರು. ಆನಂತರ ಈ ಸಿದ್ದಾರೂಢ ಮಠಕ್ಕೆ ಒಂದು 20 ಲಕ್ಷ ರೂಪಾಯಿ ಕೊಟ್ಟರು. ಈಗ ಸದ್ಯಕ್ಕೆ 25 ಲಕ್ಷ ಕೊಟ್ಟರು. ಆನಂತರ ಕೆಲವು ಕಾರ್ಯಗಳು ಮಾಡ್ಯಾರ, ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ಯಾರ. ಅಂದ್ರೆ ಈಗ ರೋಡ್ ನಮ್ದು ಭಾಳ ಕೆಟ್ಟೈತಿ. ಎಲ್ಲೇ ಹುಲ್ಕೋಟಿಯಿಂದ ಅಪ್ ಟು ಮದಗಾನೂರು ಮಠ A to Z ಡಬಲ್ ರೋಡು ಸಿಸ್ಟಮ್ ಮಾಡಾಕತ್ತಾರ. ಈಗ ನೀವು ಅದೇ ಬಂದ್ರಿ, ಈಗ ರೋಡ್ ಚಲೋ ಮಾಡ್ಕೊಡ್ತಾರೆ. ಆಮೇಲೆ ಬಾಂದಾರ ಮಾಡಿಕೊಟ್ಟಾರ.
ಏನ್ರಿ ಮತ್ತು ಗ್ರಾಮದೊಳಗೆ ಸಿ ರೋಡ್ ಮಾಡಿಸ್ಬಿಟ್ಟಾರ, ಇನ್ನಷ್ಟು ಮಾಡೋವು ಅದಾವು. ಮತ್ತು ರೈತರ ಜಮೀನಿಗೆ ಹೋಗಕ್ಕೆ ಒಂದು ಒಂದು ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ಯಾರ. ಏನು ರಸ್ತೆ ಮಾಡಕ್ಕೆ ಅವು ನಮ್ಮ ಎರಿ ಭೂಮಿ, ಹಂಗಾಗಿ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಈ ಪ್ರಕಾರವಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ತಮ್ಮ ಈ ಒಂದು ಸಹಕಾರ ರಂಗದ ಕೆಲಸ ಕಾರ್ಯಗಳನ್ನು ಹೊರತುಪಡಿಸಿ ತಾವೀಗ ಒಂದು ಸುಮಾರು 46 ವರ್ಷದಿಂದ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ಈ ಒಂದು ತಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳಂದ್ರೆ ತಾವೀಗ ಒಂದು ಊರಲ್ಲಿ ಒಂದು ಜಾತ್ರೆ ನಡೀಬಹುದು, ಮಕ್ಕಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ, ಟಗರ್ನ ಕಾಳಗ, ಈ ತರ ಒಂದು ಕಲೆ ಸಾಹಿತ್ಯ ಒಂದು ಶಿಕ್ಷಣದ ಬಗ್ಗೆ ಏನಾದ್ರೂ ಒಂದು ಚಟುವಟಿಕೆಗಳು ನಡೆದಲ್ಲಿ ತಾವು ಅಲ್ಲಿ ಮುಂದೆ ನಿಂತು ಭಾಗವಹಿಸೋದು ಯಾವ ತರ ಇದೆ? ತಮ್ಮ ಒಂದು ಕೈಲಾದಷ್ಟು ಒಂದು ಸಹಾಯ ಸಹಕಾರ ಮಾಡೋದು ಯಾವ ರೀತಿ ಇದೆ? ಸಿದ್ಧಾರ್ಥ ಮಠದ ಜಾತ್ರೆ ಆಗುತ್ತೆ. ಅದ್ರೊಳಗ ಒಟ್ಟ ಎಲ್ಲಾರು ನಾವಂತ ಅಲ್ಲ, ಎಲ್ಲರೂ ನಿಂತು ಕಾಟ ಅದೊಂದು 7 ದಿವಸ ಅವರಿಂದ ಸಪ್ತಾಹ ಹಾಕ್ತೇವಿ. ಅದೊಂದು ಜಾತ್ರೆ ಅನುಕೂಲ ಮಾಡಿಕೊಡ್ತೀವಿ. ಜಾತ್ರೆಗೆ ಎಲ್ಲಾರು ಒಟ್ಟ ನಾವ ಅಂತಲ್ಲ, ಎಲ್ಲಾರು ಪ್ರತಿಯೊಬ್ರು ಮನೆಗೆ ಒಬ್ರಂತ ಎಲ್ಲ ಕೆಲಸ ಮಾಡ್ತೀವಿ. ಆದ್ರೆ ಊರಾಗ ಏನೋ ಕೆಲಸ ಇದ್ರು ನಾವು ಹಿಂದೆ ನೋಡ್ಬೋದು. ಎಲ್ಲರೂ ಒಕ್ಕಟ್ಟಿನಿಂದ ಇದ್ರೊಳಗೆ ಪಾರ್ಟಿ ಪಂಗಡ ಏನೂ ಬರೋಲ್ಲ, ರಾಜಕೀಯ ಬರೋಲ್ಲ, ಊರ ಕೆಲಸದೊಳಗೆ ರಾಜಕೀಯ ಇಲ್ಲ. ನಾವು ನೇತವಾಗಿ ಎಲ್ಲ ಕೆಲಸಗಳು ಮಾಡಿಕೊಡ್ತೀವಿ. ಸಾಲಿಗೆನೂ ಅನುಕೂಲ ಮಾಡಿಕೊಡ್ತೀವಿ. ಸಾಲಿಗೆ ಈ ಮೂಲಕ ಸಾಕಷ್ಟು ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಮಕ್ಕಳೇನಾದ್ರೂ ಒಂದು ಕ್ರಿಕೆಟ್ ಪಂದ್ಯಾವಳಿ, ಜನಪದ ಕ್ರೀಡೆ ನಿಟ್ರೆ ತಾವು ಯಾವ ರೀತಿ ಅವರಿಗೆ ಒಂದು ಸಹಾಯ ಮಾಡ್ತೀವಿ. ಹಳ್ಳಿಯಾಗ ಕ್ರಿಕೆಟ್ ಅದನ್ನು ಇರು ಕಮ್ಮ ಎಷ್ಟು ಮಾಡಿಕೊಡ್ತೀವಿ, ಅದಕ್ಕೂ ಕೂಡ ಸಹಾಯ ಮಾಡ್ತೀವಿ. ತುಂಬಾ ಸಂತೋಷ ಸರ್. ಹಾಗೆ ಅಧ್ಯಕ್ಷರೇ, ಸಂಸ್ಥೆ ಬೆಳಿಬೇಕಾದ್ರೆ ತಾವು ಒಂದು ಅವಿರತವಾಗಿ ಶ್ರಮವನ್ನು ಹಾಕಿ ಬೆಳೆಸ್ತಾ ಇದ್ದೀರಿ. ಸಮಾನ ಮನಸ್ಕರೊಡಗೂಡಿ ತಮ್ಮ ಒಂದು ಎಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮ ನಿರ್ದೇಶಕ ಮಂಡಳಿಯ ಸಹಾಯ ಸಹಕಾರ ಕೂಡ ಅಷ್ಟೇ ಅತ್ಯಗತ್ಯ. ಅವರ ಒಂದು ಸಹಾಯ ಸಹಕಾರ ಯಾವ ತರ ಇದೆ ಸರ್ ತಮಗೆ? ನಮ್ಮ ಸಂಘದೊಳಗೆ ಇಷ್ಟು ಈಗ 12 ಮಂದಿ ಡೈರೆಕ್ಟರ್ ಇದ್ದೀವಿ ನಾವು. ಒಂದು ಎಷ್ಟಿ ಮಂದಿ ನಮ್ಮಲ್ಲಿ ಯಾರು ಇದ್ದಿದ್ದಿಲ್ಲ. ಅದೊಂದು ಇಲೆಕ್ಷನ್ ಆಗಲ್ಲ, ನಾಮಿನೇಷನ್ ಯಾರು ಕೊಡಲಿಲ್ಲ. 11 ಮಂದಿ ಇದ್ವಿ. ಅದ್ರಾಗ ಒಂದು ಸಾಮಾನ್ಯ ಇಲೆಕ್ಷನ್ನಾಗ ಒಬ್ಬರು ಸುರೇಶ್ ನಾಮಚಂದ್ರ ತೀರ್ಕೊಂಡ್ರು. ಈಗ 10 ಜನ ನಾವು ಸದಸ್ಯರಿದ್ದೀವಿ. ಏನೋ ಡೈರೆಕ್ಟರ್ ಮಂದಿ ಅವರು ನಮಗೆ ಅಗ್ರಿ ಒಕ್ಕಟ್ಟಿನಿಂದ ಏನೇ ಕೆಲಸ ಬಂದರೂ ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ, ನೀವು ಸಂಘ ಇಷ್ಟು ವರ್ಷ ದುಡಿದಿರಿ, ಸಂಘ ಒಂದು ಸ್ವಲ್ಪ ಉದ್ಧಾರ ಮಾಡಿರಿ ಅಂತೇಳಿ ಸಲಹೆ ಕೊಡ್ತಾರೆ. ಉಳ್ಕಾದ ಏನು ನಮ್ಮ ಭಿನ್ನಾಭಿಪ್ರಾಯ ಏನಿಲ್ಲ, ಏನು ಒಟ್ಟು ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಅಗ್ರಿ ಕ್ಲೋಸ್ ಆಗಿದ್ದೀವಿ ಏನ್ರಿ. ಉಪಾಧ್ಯಕ್ಷರು ಅಷ್ಟೇ ಇದಾರ. ಹಾಗೆ ಅಧ್ಯಕ್ಷರೇ, ನಿರ್ದೇಶಕರ ಹೆಸರು ಹೇಳಿ. ಈಗ 1ನೇದು ನಾನು ಅಧ್ಯಕ್ಷ. ನನ್ನ ಹೆಸರು ರಾಯಪ್ಪ ಗುರುಸಿದ್ದಪ್ಪ ಬಾಗ್ಲಿ. ಉಪಾಧ್ಯಕ್ಷರು ಶ್ರೀಮತಿ ಬಸವಣ್ಣವ್ವ ಕೋಮ್ ಗುರುಶಾಂತಯ್ಯ ಹಿರೇಮಠ, ಶ್ರೀಯುತ ಬಸವನಗೌಡ ಗೌಡಪ್ಪಗೌಡ ಪಾಟೀಲ್, ಶಂಕರಗೌಡ ಲಿಂಗನಗೌಡ ಏನಗೌಡ್ರ, ಸೋಮರೆಡ್ಡಿ ತುಳಗಂದಿ, ಹಸನ್ ಸಾಬ್ ರಾಜ ಸಾಬ್ ಹುಲ್ಲೂರ, ಬಸವರಾಜ್ ಚಲವಾರಿ, ಕಲ್ಲನಗೌಡ ಸಂಗನಗೌಡ ಬರಂಗೌಡ್ರ, ಸಿದ್ದಮ್ಮ ಕೋಮ್ ದಶರಥಗೌಡ ಪಾಟೀಲ, ಗಂಗಪ್ಪ ಅಬ್ಬಿಗೇರಿ ಅಂತೇಳಿ ಈಗ 10 ಜನ ಆಗ್ಯಾರ. ಒಂದು ಸೀಟು ನಮ್ಮ ಇದೆಯಲ್ಲ, ಒಂದು ಸೀಟು 11 ಮಂದಿ ಆಯ್ಕೆ. ಒಬ್ಬ ಇನಾಮತಿಯನ್ನು ಕೋವಿಡ್ನೊಳಗೆ 10 ಜನ ನಾವು ಬರೀ ಸಂತೋಷದಿಂದ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಕಾರ್ಯನಿರ್ವಹಿಸ್ತೀವಿ. ನಮಗೂ ಅಷ್ಟು ಸಹಕಾರ ಕೊಡ್ತಾರೆ ಏನ್ರಿ. ಸಂಘದೊಳಗೆ ಏನೋ ಇವು ಇದ್ರೂ ಇಷ್ಟರು ಕೂಡಿ ತಿಂಗಳ ಮೀಟಿಂಗ್ ಮಾಡ್ಕೊತಾರೆ. ಏನೋ ಸಮಸ್ಯೆ ಇದ್ರು ಅವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಅದ್ರ ಜೊತೆಗೆ ಸರ್, ತಮ್ಮ ಸಿಬ್ಬಂದಿ ವರ್ಗನೂ ಕೂಡ ಅಷ್ಟೇ ಒಂದು ಕಾರ್ಯದಲ್ಲಿ ಒಂದು ದಕ್ಷತೆಯನ್ನು ತೋರಿಸ್ಬೇಕಾಗ್ತದೆ. ಅವರ ಒಂದು ಹೆಸರು ಕೂಡ ಹೇಳಿ, ಅವರ ಒಂದು ಯಾವ ರೀತಿ ಕೆಲಸ ಕಾರ್ಯ. ಮನೋಹರ ಯಲ್ಲಪ್ಪ ತೆಗಿನಕೇರಿ ಮುಖ್ಯ ಕಾರ್ಯನಿರ್ವಾಹಕ. ಶಂಭುಗೌಡ ಕಡದಳ್ಳಿ ಅಂತೇಳಿ ಕಾರ್ಯದರ್ಶಿ. ಅವ ಅಂದ್ರೆ ಮದಗಾನವರು. ಅಲ್ಲಿ ರೇಷನ್ ಅಂತಾರ, ಇದು ರೇಷನ್ ಅಂತಾರ.
ಅಲ್ಲಿ ಒಂದು ಕಾರ್ಡ್ ಭಾಳ ಅದಾವ ಅಲ್ಲಿ. ಇಲ್ಲಿ ಅವ್ರು ಕೂಡ 900 ಕೊಟ್ಟ ಕಾರ್ಡ್ ಅದಾವ. ಅಲ್ಲಿ ಇಲ್ಲಿ ಲೆಕ್ಕಪತ್ರ ಬಂತ ಪರಿಚಯ ಅಂದ್ರೆ ಒಬ್ಬ ಮೊದ್ಲಿಕ ಇವ ಶಂಸುದ್ದೀನ ಅಂತಿದ್ದ. ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ಅವ್ನು ಬಿಟ್ಟೇವಿ. ಒಂದು ಸ್ವಲ್ಪ ಇವಾಗ ಮಾಹಿತಿ ಆಗಲ್ಲ ಅಂತ ಹೇಳಿ ಅವ್ನು ಲೆಕ್ಕಪತ್ರ ಬರೆಯೋಕೆ ಇಟ್ಕೊಂಡಿವಿ. ಅವ್ನು ಸ್ವಲ್ಪ ಪಗಾರ ಕೊಡ್ತೇವೆ. ಅದು ಆಟ ಲೆಕ್ಕಪತ್ರ ಏನು ಕೆತ್ತಿ ಅದನ್ನು ಸಾಲ ಅಂತೂ ಬರೆದು ಕೊಡ್ತಾನೆ. ಅಂದರೆ ಶರಣಪ್ಪ ಹುಬ್ಬಳ್ಳಿ ಅಂತೇಳಿ ಒಬ್ಬ ಸಿಪಾಯಿ ನಾನು ಏನು ರೀ ಅನಿಲ್ ಕುಮಾರ್ ಹುಬ್ಬಳ್ಳಿ ಅಂತೇಳಿ ಸಿಪಾಯಿ ಅಂತೇಳಿ ಅವ್ರಿಗೆ ಸರಿಯಾಗಿ ಪಗಾರ ಕೊಡ್ತೀವಿ. ಈ ಮೂಲಕವಾಗಿ ಎಲ್ಲರೂ ಕೂಡ ಒಂದು ದಕ್ಷತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಕಲನ್ಗೌಡ್ರೆ ಅಧ್ಯಕ್ಷರು ಈಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗ ಎಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಂದು ಎಲ್ಲರೂ ಸಮಾನ ಮನಸ್ಕರೊಳಗೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಾವು ಕೂಡ ಯಾವ ರೀತಿ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಇದ್ದೀರಿ ಅಧ್ಯಕ್ಷರಿಗೆ? ಈಗ ಅವರು ಯಾವುದೇ ಕೆಲಸ ಮೀಟಿಂಗ್ನಲ್ಲಿ ಯಾವುದೇ ಬರಲಿ ಅದರಲ್ಲಿ ತಪ್ಪು ಒಪ್ಪುಗಳನ್ನು ನಾವು ನೋಡಿ ಅವ್ರು ಇಂಥದ್ದು ಸರಿ ಮಾಡ್ರಿ ಇಂಥದ್ದು ಬಿಡ್ರಿ ಅಂತೇಳಿ ನಾವು ಸಹಾಯ ಸಲಹೆ ಸೂಚನೆ ಕೊಡ್ತೀವಿ. ಅದ್ರ ಜೊತೆಗೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ. ಅವಿರೋಧವಾಗಿ ಆಯ್ಕೆ ಮಾಡಿ ಅಂದ್ರೆ ಅಷ್ಟು ವಿಶ್ವಾಸ ಇದೆ, ಅಷ್ಟು ಸಮರ್ಪಕವಾಗಿ ಕೆಲಸ ಕಾರ್ಯಗಳು ನಮ್ಮ ವಿಶ್ವಾಸ ಇಟ್ಟ ನಾವು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ. ತುಂಬಾ ಸಂತೋಷ ಸರ್. ಅಧ್ಯಕ್ಷರೇ, ಕೊನೆಯದಾಗಿ ತಮ್ಮ ಒಂದು ಷೇರುದಾರ ಸದಸ್ಯರಿಗೆ, ಒಂದು ರೈತ ಬಾಂಧವರಿಗೆ, ತಮ್ಮ ಒಂದು ಗುರುವರಿಗೆ, ತಮ್ಮ ಒಂದು ಗ್ರಾಮದ ಜನತೆಗೆ ತಾವು ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಈ ಸಂಘ ಉದ್ಧಾರ ಬೆಳಿಬೇಕು. ಇನ್ನು ಸಂಘ ಅಂದ್ರೆ ನಮ್ಗೆ ಈಗ 3 ಲಕ್ಷ ರೂಪಾಯಿ ಸಾಲ ಕೊಡ್ಬೇಕು. ಏನು KCC ಬ್ಯಾಂಕ್. ಈಗ ನಮ್ಗೆ 3 ಲಕ್ಷ ಐತಿ, 5 ಲಕ್ಷ ಆಗೈತಿ, 8 ಲಕ್ಷ ಆಗೈತಿ ಸ್ಯಾಂಕ್ಷನ್. ಅದ್ರಾಗ ಎಷ್ಟು ಸಾಲ ಐತಿ ಅಂತೇಳಿ ಅಷ್ಟ ಕೊಡ್ತಾರೆ, ಹೆಚ್ಚಿನ ಸಾಲ ಕೊಡೋದು. ನಮ್ಗೇನು ಪಟ್ಟು ಎಷ್ಟಾಗೈತಿ ಪಟ್ಟಿನ ಪ್ರಕಾರ ನಮ್ಗೆ ಸಾಲ ಕೊಡ್ರಿ ಅಂದ್ರೆ ಹೊರಗಿನವರು ನಮ್ಮ ಸಂಘಕ್ಕೆ ಬರ್ತಾರೆ. ಅಂದ್ರೆ 3 ಲಕ್ಷದ ಮಟ್ಟ 0% ಬಡ್ಡಿ ಐತಿ. ಹೆಚ್ಚಿನಕ 7% ತೊಗೊಂತೀವಿ ನಾವು. ಆ ಪ್ರಕಾರ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಇನ್ನೂ ಸದಸ್ಯರಿಗೆ ಹೊಸ ಸದಸ್ಯರಿಗೆ ನಾವು ಸಾಲ ಕೊಡ್ತೇವೆ. ಏನು ನ್ಯಾಷನಲ್ ಹೋದವ್ರಲ್ಲ ಅವರು ಸಹಿತ ನಮ್ಮ ಸಂಘಕ್ಕೆ ಬರ್ತಾರೆ. ಉತ್ತರ ಕನ್ನಡದೊಳಗೆ, ದಕ್ಷಿಣ ಕನ್ನಡದೊಳಗೆ ಅಲ್ಲಿ DCC ಬ್ಯಾಂಕಿನವರು ಎಷ್ಟು ಸ್ಯಾಂಕ್ಷನ್ ಐತಿ ಎಷ್ಟು ಸಾಲ ಕೊಡ್ತಾರೆ. ಅಲ್ಲಿ ರೈತರ ತಗೊಳ್ಳೋದಲ್ಲ, ಯಾಕಂದ್ರೆ ಅಲ್ಲಿ ಅಗ್ರಿ ಇದಾಗ್ಯದ, ಏನೋ ಶ್ರೀಮಂತರಲ್ಲ ರೈತರು. ಹೀಗಾಗಿ ನಮ್ಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಭಾಳ ಐತಿ. KCC ಬ್ಯಾಂಕ್ನವರು ಹೆಚ್ಚಿನ ಸಾಲ ಕೊಟ್ರು ಅಂದ್ರೆ ನಮ್ಗೆ ಇನ್ನೂ 1 ಕೋಟಿ ಮೇಲೆ ನಾವು ಸಾಲ ಕೊಡ್ಬೇಕಾಯ್ತು. ಇಲ್ಲಿ ಎಡಬಾಳ ಹಳ್ಳಿಯೊಳಗೆ ನಮ್ಗಿಂತ ಸಣ್ಣ ಸೊಸೈಟಿ ಯಾರು 1 ಕೋಟಿ ಸಾಲ ಕೊಟ್ಟರು. ವೆಂಕಟಾಪುರ HS ವೆಂಕಟಾಪುರದವರು, ಲಿಂಗರಾಜದವರು 1 ಕೋಟಿ ಗಟ್ಟಲೆ ಸಾಲ ಕೊಟ್ಟರು. ನಮ್ಗೆ ಏನಾಗಿತ್ತು ಅವಾಗ KCC ಬ್ಯಾಂಕ್ ಒಂದು ಸ್ವಲ್ಪ ವೀಕ್ ಆಗಿತ್ತು. ವೀಕ್ ಆದಾಗ ಸಾಲ ಸಿಗೋದು ಅಂತೇಳಿ ಕೆಲವು ಮಂದಿ ಕಿತ್ಕೊಂಡು ಹೋಗ್ಬಿಟ್ರು. ನ್ಯಾಷನಲ್ ಬ್ಯಾಂಕ್ ಹೋಗ್ಯಾರ. ಈಗ ಹೆಚ್ಚಿನ ಸಾಲ ಕೊಟ್ಟರೆ ಅವ್ರನ್ನ ಹೊಳ್ಳಿ ನಾವು ಮನವೊಲಿಸಿ ತೊಗೊಂಬಂದು ಇಲ್ಲೇ ಕೊಡುವಂಗೆ ವ್ಯವಸ್ಥೆ ಮಾಡ್ತೀವಿ ಏನ್ರಿ. ಆನಂತರ ಇನ್ನೊಂದು ಏನಂದ್ರೆ ನಾವು ಗೊಬ್ಬರ, ಈ ಗೊಬ್ಬರದೊಂದು ಆಗೋ ಪ್ರಾಬ್ಲಮ್ ಅಂದಿಲ್ಲ, ಅದನ್ನೊಂದು ಅನುಕೂಲ ಮಾಡ್ಕೊಂತ ಮಾಡೇವಿ. ಈಗ ಅದನ್ನೊಂದು ಸ್ವಲ್ಪ ಗೌಡಿಗೂ ಒಂದು ಸ್ವಲ್ಪ ಹೇಳೇವಿ CC ಪಡ್ರಿಗೆ. ಅದನ್ನ ಗೊಬ್ಬರ ಲೈಸೆನ್ಸು ಅದನ್ನು ತೆಗಿಸಿ ಅನುಕೂಲ ಮಾಡ್ಕೊಂಡ್ರೆ ಒಟ್ಟು ಸಂಘ ಪ್ರಾಫಿಟ್ನೊಳಗೆ ಬರಬೇಕು. ಲಾಸ್ ಎಷ್ಟು ಹೊರಗೆ ಹೋಗ್ಬೇಕು, ಪ್ರಾಫಿಟ್ನೊಳಗೆ ಸಂಘ ಬರಬೇಕು ಅನ್ನೋದು ಒಂದು ಉದ್ದೇಶ ನಮ್ಮದು. ರೈತರಿಗೆ ಡಿವಿಡೆಂಡ್ ಕೊಡಬೇಕು, ಎಲ್ಲ ಷೇರುದಾರರಿಗೆ ಡಿವಿಡೆಂಡ್ ಕೊಡಬೇಕು ಅಂದ್ರೆ ನಮ್ಮ ಸಂಘದ ಮೇಲೆ ವಿಶ್ವಾಸ ಇತ್ತು ಈ ಜನರಿಗೆ. ಹೀಗಾಗಿ ಅದನ್ನು ಮಾಡಬೇಕಂತ ಆಲೋಚನೆ ಮಾಡೀವಿ. ಅದು ಎಷ್ಟು ಸಾಧ್ಯ ಆಗುತ್ತೋ ದೇವರಿಗೆ ಬ್ಯಾಂಕಿನ ಅವರು ಅದು ಅನುಕೂಲ ಮಾಡಿಕೊಟ್ಟಾಗ ನಮ್ಗೆ ಇದಾಗುತ್ತೆ. ನಮ್ಮ ಸಂಘಕ್ಕೆ ತಾವು ಬಂದು ಎಲ್ಲ ಸಲಹೆ ಸೂಚನೆಗಳನ್ನು ಹಾಗೂ ನಮ್ಮ ಸಂಘದ ಬಗ್ಗೆ ಎಲ್ಲ ಅಭಿಪ್ರಾಯಗಳನ್ನು ಜನರಿಗೆ ತಿಳಿಸುವ ವ್ಯವಸ್ಥೆ ಮಾಡಿದ್ವಿ. ನಿಮಗೂ ಧನ್ಯವಾದಗಳು. ಹಾಗೂ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ 10 ಜನ ಸದಸ್ಯರು ನಮಗೆ ಭಾಳ ಅನುಕೂಲ ಮಾಡಿಕೊಡ್ತಾರೆ. ನಮ್ಗೆ ಅವಿರೋಧ ಆಯ್ಕೆ ಮಾಡಲ್ಲ ಅವರಿಗೂ ಹಾಗೂ ನಮ್ಮ ಮಾಜಿ ಶಾಸಕರಾದ ಯಾವಾಗಲೂ ಅವರಿಗೂ ಹಾಗೂ ಸ್ಥಳೀಯ ಶಾಸಕರಾದ CC ಪಾಂಡ್ರು ನಮ್ಗೆ ಅನುಕೂಲ ಮಾಡಿಕೊಟ್ಟಾರ ಅವರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ
ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಸಂತೋಷ ಸರ್. ಅದೇ ರೀತಿ ಸಿಇಒ ಮನೋಹರ್ ಅವರೇ, ಕೊನೆಯದಾಗಿ ತಾವು ರೈತ ಬಾಂಧವರಿಗೆ, ಷೇರುದಾರ ಸದಸ್ಯರಿಗೆ, ನಮ್ಮ ಒಂದು ಗ್ರಾಹಕ ವರ್ಗಕ್ಕೆ, ಒಂದು ಊರಿನ ಗ್ರಾಮದ ಜನತೆಗೆ ತಾವು ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ ಸರ್, ಮೊದಲೇದಾಗಿ ನಾವು ತಿಳ್ಕೊಳ್ಸೋದೇನೆಂದರೆ ನಮ್ಮ ಆಡಳಿತ ವರ್ಗ ಏನಾಗ್ತದೆ ಈ ಸಹಕಾರಿ ಸಂಘ ಅಂತ ಬಂದಾಗ ಅದೇ ಪ್ರಕಾರವಾಗಿ ಅಧ್ಯಕ್ಷರಾದಂಥ ರಾಯಪ್ಪ ಬಾಗ್ಲೆ ಅವ್ರಿಗೆ ಆಗಿರ್ಬೋದು, ಜೊತೆಗೆ ನಮ್ಮ ಉಪಾಧ್ಯಕ್ಷರ ಬಸವಣ್ಣಮ್ಮ ಹಿರೇಮಠ ಆಗಿರೋವರೆಗೂ ಹಾಗೂ ಆಡಳಿತ ವರ್ಗದ ಇನ್ನೂ 8 ಜನ ಇದ್ದಾರೆ ಸರ್. ಅವರಿಗೆಲ್ಲ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಸಿಬ್ಬಂದಿ ವರ್ಗ ಕೂಡ ನಮಗೆ ಚೆನ್ನಾಗಿ ಸಹಕಾರ ನೀಡೋದ್ರಿಂದ ಇವತ್ತು ನಮ್ಮ ಸಹಕಾರಿ ಸಂಘವು ತುಂಬಾ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ. ಇದರಲ್ಲಿ ಬಂದ್ಬಿಟ್ಟು ಮೊದಲನೇದಾಗಿ ಮುಖ್ಯವಾಗಿ ನಮ್ಮ ಸಹಕಾರಿ ಸಂಘಕ್ಕೆ ಏನಂತಂದ್ರೆ ನಮ್ಮ ರೈತರು ಮತ್ತು ನಮ್ಮಲ್ಲಿ ಷೇರು ಹೋಲ್ಡರ್ ಅವ್ರ ಮೇನ್ ಬುನಾದಿ ಆಗಿರ್ತಾರೆ. ಅವ್ರಿಗೆ ನಾವು ಮೊದಲನೇದಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ಅವರಿದ್ರೆ ನಾವು ಈ ಕೆಲಸ ನಡೆಯೋದಕ್ಕೆ ಒಂದು ಸಾಧ್ಯ ಅಂತ ಹೇಳ್ಬಿಟ್ಟು. ಅದೇ ತರ ಆ ರೈತರಾಗಿರ್ಬೋದು, ನಮ್ಮ ಷೇರು ಹೋಲ್ಡರ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಬೇರೆ ಹೊಸ ಸಾಲ ಬೇಕಂದ್ರೂ ಸಹಿತ ಅವರು ಬಂದು ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅದೇ ಪ್ರಕಾರ ನಮಗೆ ಅವರು ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಒಂದು ಸೊಲ್ಯೂಷನ್ ಕೇಳಿದ್ರೆ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಸಾಲವನ್ನು ಕೂಡ ಒದಗಿಸಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಇದೇ ತರವಾಗಿ ಮುಂದೆ ನಮ್ಗೆ ಅನುಕೂಲತೆ ನಮ್ದು ಮುಂದೆ ಏನಿರೋದು ಮೇನೊಂದು ಗೊಬ್ಬರ ಆಗಿರ್ಬೋದು, ಒಂದು ಇನ್ನೊಂದು ಇದು ಬಂದ್ಬಿಟ್ಟು ಏನಂತಂದ್ರೆ ರೈತರು ಖರೀದಿ ಕೇಂದ್ರ, ಹೆಸರು ಖರೀದಿ ಕೇಂದ್ರ, ಕಡ್ಲೆ ಖರೀದಿ ಕೇಂದ್ರ ಅಂತ ಹೇಳಿ ಇದೆಲ್ಲ ಒಂದು ಅನುಕೂಲತೆ ಮಾಡಬೇಕು ಅನ್ನೋದು ನಮ್ದು ಒಂದು ಸೊಸೈಟಿ ಒಂದು ಮೇನ್ ಉದ್ದೇಶ ಆಗಿರ್ತದೆ. ಇದೇ ಪ್ರಕಾರವಾಗಿ ನಮ್ಮ ಒಂದು ಗವಡ ಗ್ರಾಮದ ಎಲ್ಲ ಸರ್ವ ಗ್ರಾಮಸ್ಥರಾಗಿರ್ಬೋದು, ನಮ್ಮ ಸೊಸೈಟಿ ಶೇರ್ ಹೋಲ್ಡರ್ ಆಗಿರ್ಬೋದು, ಅವರಿಗೆ ತುಂಬ ಹೃದಯವಾದ ಒಂದು ಧನ್ಯವಾದಗಳನ್ನು ನಾನು ಕೂಡ ತಿಳಿಸ್ತೀನಿ. ಅದೇ ತರವಾಗಿ ನಿಮ್ಮ ಸಂಸ್ಥೆಯಿಂದ ನಮಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಸಂಸ್ಥೆ ಬಗ್ಗೆ ತಿಳುವಳಿಕೆ ಏನಾದ್ರು ನೀವು ಪಡ್ಕೊಂಡಿದ್ದೀರಾ, ಇದು ನಮ್ಮ ಮುಂದಿನ ಒಂದು ಸರ್ಕಾರಕ್ಕೆ ನೀಡ್ತಾ ಇದ್ದಾರಾ, ತಮಗೂ ಕೂಡ ಒಂದು ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ, ಬೆಳವಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ರಾಯಪ್ಪ ಗುರುಸಿದ್ದಪ್ಪ ಬಾಗ್ಲಿ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಬಸವಣ್ಣವ್ವ ಗುರುಶಾಂತಯ್ಯ ಹಿರೇಮಠ್ ಮೇಡಮ್ ಅವರು ಹಾಗೂ ನಿರ್ದೇಶಕರುಗಳಾದಂತಹ ಶ್ರೀಯುತ ಶಂಕರಗೌಡ ಲಿಂಗನಗೌಡ ಅಯ್ಯನಗೌಡರ್ ಹಾಗೂ ಬಸನಗೌಡ ಗೌಡಪ್ಪಗೌಡ ಪಾಟೀಲ್ ಸರ್ ಹಾಗೂ ಗಂಗಪ್ಪ ಯಲ್ಲಪ್ಪ ಅಬ್ಬಿಗೇರಿ ಸರ್ ಹಾಗೂ ಕಲ್ಲನಗೌಡ ಸಂಗನಗೌಡ ಬರಮಗೌಡ್ರು ಸರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಶ್ರೀಯುತ ಮನೋಹರ್ ಯಲ್ಲಪ್ಪ ತೆಗ್ಗಿನಕೇರಿ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.
ಧನ್ಯವಾದ.